दोर्भिर्युक्ता चतुर्भिः स्फटिकमणिमये मक्षमालां दधाना हस्तेनैकेन पद्मं सितमपि च शुकं पुस्तकं चापरेण भास कुन्देन्दुशङ्ख स्फटिकमणिनिभा भासमाना समानाः सा मे वाग्देवतेयं निवसतु वदने सर्वदा सुप्रसन्ना कूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलम् अंजनानंदनं वीरं जानकी शोकनाशनं कपीशम् अक्षहन्तारं वन्दे लङ्काभयङ्करम् उल्लङ्घ्य सिन्धोः सलीलं यशोकवह्निं जनकात्मजायाः आदाय तेनैव ददाह लङ्का नमामि तं प्राञ्जलिराञ्जनेयम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथं मुख्यं श्रीरामदूतं शिरसा नमामि। वाल्मीकिगिरिसम्भूता रामसागर गामिनी पुनन्तु पुनातु भुवनं पुण्या रामायण महानदी। वेद वेद्ये परे पुंसि जाते दशरथात्मजे वेदः प्राचेतसादासीत् साक्षात् रामायणात्मना वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलं वामे भूमिसुता पुरश्च हनुमान् पश्चात् सुमित्रासुतः शत्रुघ्नो भरतश्च वामदलयोः वायुवादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिं रामं भजे श्यामलं नमोऽस्तु रामाय सलक्ष्मणाय देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यः नमोऽस्तु चन्द्रार्कमरुद्गणेभ्यः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ರಾಮಾಯಣದ ಅಯೋಧ್ಯಾಕಾಂಡದ ವಿಚಾರವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಿನ್ನೆ ಮಂಥರೆ ಬಂದು ಕೈಕೇಯಿಗೆ ನೀನು ಮುಳುಗು ಹೋಗ್ತಾ ಇದೀಯಾ, ನೀನು ಇಷ್ಟು ಆನಂದವಾಗಿ ನೀ ಇಲ್ಲಿ ಕುಳಿತುಕೊಂಡಿದೆಯಲ್ಲ, ಏನಾಗಿದೆ ನಿನ್ನ ಬುದ್ಧಿಗೆ ಏನಾಗಿದೆಯಮ್ಮ, ನೀನು ಎಲ್ಲಾ ರೀತಿಯಿಂದಲೂ ಕೂಡ ಮೂಲೆ ಗುಂಪಾಗ್ತಾ ಇದೆಯಾ, ಇಡೀ ಅಯೋಧ್ಯ ಪಟ್ಟಣದಲ್ಲಿ ನೀನಾಗ್ತೀಯಾ, ಮೂಲೆ ಗುಂಪಾಗ್ತೀಯಾ ಅಂತೆಲ್ಲವನ್ನು ಕೂಡ ಉಪದೇಶವನ್ನು ಮಾಡ್ತಾಳೆ. ಉಪದೇಶವನ್ನು ಮಾಡಿದ ಮೇಲೆ ಏನು ಮಾಡಬೇಕು ಹೇಳು ಅಂತ ಹೇಳಿದಾಗ ಆಕಿನೇ ಒಂದು ಉಪಾಯವನ್ನು ಹೇಳ್ಕೊಡ್ತಾಳೆ. ಶಂಬಾರಾಸುರನ ಯುದ್ಧದಲ್ಲಿ ನೀನು ದಶರಥ ಮಹಾರಾಜನಿಗೆ ಸಹಾಯ ಮಾಡಿದ್ದೆಮ್ಮ, ಆ ಸಹಾಯದಲ್ಲಿ ದಶರಥ ಮಹಾರಾಜನು ನಿನಗೆ 2 ವರವನ್ನ ಕೊಟ್ಟಿದ್ದ, ಆ ವರವನ್ನ ನೀನು ಕೇಳಿಕೋ ಅಂತ ಹೇಳಿದಾಗ ಅವಳು ಎಲ್ಲಾ ರೀತಿಯಿಂದಲೂ ಕೂಡ ಹಾಗೆ ಆಗ್ಲಿ, ನಿನಗಿಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ ಕೈಕೇಯಿ ಮಂಥರೆ. ನೋಡಿ, ಆ ಒಂದು ಮಾತು
ತುಂಬಾ ತುಂಬಾ ಚೆನ್ನಾಗಿದೆ. ಕೈಕೇಯಿ ವಿಸ್ಮಯಂ ಪ್ರಾಪ್ತ ಪರಮಂ ಪರಮ ದರ್ಶನ ಕುಬ್ಜೇ ತ್ವಂ ನವಜಾನಾಮಿ ಶ್ರೇಷ್ಠಾಂ ಶ್ರೇಷ್ಠಾಭಿಧಾಯಿನಿ. ಒಂದು 15 ಶ್ಲೋಕದಲ್ಲಿ ಕೈಕೇಯಿ ಮಂಥರೆಯನ್ನು ಹೊಗಳ್ತಾಳೆ. ನೀನು ನೋಡುವುದಕ್ಕಿಷ್ಟು ಕುಬ್ಜಳ ತರಹ ಇದೆಯಾ, ಚಿಕ್ಕದಾಗಿದೆಯಾ, ಗೂನು ಬೆನ್ನಿನವಳಾಗಿದೆಯಾ, ನಿನ್ನ ಬುದ್ಧಿ ಶರೀರ ವಕ್ರವಾಗಿರ್ಬೋದು, ನಿನ್ನ ಬುದ್ಧಿ ತುಂಬಾ ಚುರುಕಾಗಿದೆ ಅಂತ ಹೇಳ್ತಾಳೆ. ನಿನ್ನ ಶರೀರ ವಕ್ರವಾಗಿದೆಯೇ ಹೊರತು ನಿನ್ನ ಬುದ್ಧಿ ತುಂಬಾ ಚುರುಕಾಗಿರುವಂಥದ್ದು ಆಗ್ಲಿ. ನಿನಗೆ ಏನು ಮಾಡ್ತೀನಿ ಗೊತ್ತಾ, ನಾನು ನೀನು ಹೇಳಿಕೊಟ್ಟಂಥದ್ದೇನಾದ್ರು ನಡೆದು ಬಿಡ್ತು ಅಂದ್ರೆ, ಭರತನು ಏನಾದರೂ ಪಟ್ಟಾಭಿಷಿಕ್ತನಾಗಿ ಬಿಟ್ಟ ಅಂದ್ರೆ ನಾನು ನಿನಗೆ ಏನು ಮಾಡ್ಕೊಡ್ತೀನಪ್ಪ ಅಂದ್ರೆ, ನಿನ್ನ ಗೂನು ಬೆನ್ನಿದೆಯಲ್ಲ ಅದಕ್ಕೆ ಅಪರಂಜಿ ಚಿನ್ನದಿಂದ ಒಂದು ಕವಚವನ್ನ ಮಾಡಿಸ್ಕೊಡ್ತೀನಿ ಅಂತ, ಮತ್ತೆ ಅದಕ್ಕೊಂದು ಬಂಗಾರದ ಸರದಿಂದ ಅಲಂಕಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಇದು ನಾನು ಹೇಳ್ತಿರೋದಲ್ಲ, ವಾಲ್ಮೀಕಿಗಳು ಹೇಳಿರೋದು. ಅಭಿಷಿಕ್ತೇಜ ಭರತೆ ರಾಘವೇಚ ವನಂಗತೆ ಜಾತ್ಯೇನ ಚ ಸುವರ್ಣೇನ ಸುನಿಷ್ಟಪ್ತೇನ ಮಂಥರೆ. ರಾಮನಿಗೆ ಅಭಿಷೇಕಗೊಂಡು ಶ್ರೀರಾಮಚಂದ್ರನು ಅಭಿಷೇಕ ಕಾಡಿಗೆ ಹೋಗಿ ಭರತನಿಗೇನಾದರೂ ಅಭಿಷೇಕ ಆಯ್ತು ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ, ನಿನ್ನ ಗೂನಿಗೆ ಚಿನ್ನದ ತಗಡನ್ನ ಹೊಡೆಸಿ ಒಂದು ಕವಚವನ್ನ ಮಾಡಿಸ್ಕೊಡ್ತೇನೆ, ನಿನಗೊಂದು ಅದಕ್ಕೆ ಗೂನಿಗೆ ಬಂಗಾರದ ಸರದಿಂದ ಅಲಂಕಾರ ಮಾಡ್ತೇನೆ ಅಂತ ಹೇಳ್ತಾಳೆ. ಅಷ್ಟು ಸಂತೋಷ ಆಗಿಬಿಡುತ್ತೆ. ಇಷ್ಟು ಹೇಳಿದ ಮೇಲೆ ನೋಡಿ, ಕೈಕೇಯಿಗೆ ಒಂದು ಮಾತನ್ನ ಹೇಳ್ತಾಳೆ. ಕೈಕೇಯಿ ಹೇಳ್ತಾಳೆ, ಈಗ ನೆಕ್ಸ್ಟ್ ಮೂಮೆಂಟ್ ನಾನು ಏನ್ ಮಾಡಬೇಕು ಹೇಳು ಅಂತ ಮಂಥರಿಗೆ ಮತ್ತೆ ಐಡಿಯಾ ಕೇಳ್ತಾಳೆ. ಏನ ಮಾಡಬೇಕು ನೀನು ಹೇಳು ಅಂತ ಹೇಳಿದಾಗ ತಕ್ಷಣ ಹೇಳ್ತಾಳೆ ಕೈಕೇಯಿ, ಈಗ ನೀನು ಕೋಪಗೃಹಕ್ಕೆ ಹೋಗು. ಏನ್ ಮಾಡ್ಬೇಕು ನೀನು? ಈಗಲೇ ನೀನ್ ಏನ್ ಮಾಡ್ಬೇಕು? ಕೋಪಗೃಹಕ್ಕೆ ಹೋಗು. ಕೋಪಗೃಹದಲ್ಲಿ ತಲೆಯನ್ನ ಕೆದರುಕೋ, ಆಭರಣವನ್ನೆಲ್ಲ ಕಿತ್ತು ಎಸಿ, ನೆಲದ ಮೇಲೆ ಬೋರ್ಲು ಮಲ್ಕೋ. ಏನ್ ಹೇಳಿ? ನೆಲದ ಮೇಲೆ ನೀನ್ ಏನ್ ಮಾಡ್ಬೇಕು? ಬೋರ್ಲು ನೀನು ಮಲ್ಕೋಬೇಕು. ಅಷ್ಟೇ ಅಲ್ಲ, ಮತ್ತಿನ್ನೇನ್ ಮಾಡ್ಬೇಕು? ಇಲ್ಲಿ ನಾನು ಹೇಗೆ ಆಗಬೇಕಪ್ಪ ಅಂದ್ರೆ, ದಶರಥ ನಿನ್ನನ್ನ ಬಂದು ನೋಡಿದಾಗ ಹೇಗೆ ಅನ್ನಿಸ್ಬೇಕಪ್ಪ ಅಂದ್ರೆ, ಏನೋ ಆಗ್ಬಿಟ್ಟಿದೆ, ಕೈಕೇಯಿಗೆ ಏನೋ ಆಗ್ಬಿಟ್ಟಿದೆ ಅಂತ ನಿಂಗೆ ಬಹಳ ಸಾಂತ್ವನವನ್ನ ಮಾಡ್ಬೇಕು. ನಿಂಗೆ ತುಂಬಾ ಸಾಂತ್ವನವನ್ನ ಮಾಡ್ಬೇಕು. ಮೊಟ್ಟ ಮೊದಲಿಗೆ ಪ್ಲೀಸ್ ಮಾಡಿದ ತಕ್ಷಣ ಓಕೆ ಅನ್ಬಿಟ್ಟಿಯ ನೀನು. ತುಂಬಾ ಸಾಂತ್ವನವನ್ನ ನೀನ್ ಮಾಡಿಸ್ಕೋಬೇಕು. ಆಮೇಲೆ ಆಗಲೂ ನಿನ್ನ ಕೋಪವನ್ನ ನೀನು ಬಿಡಬಾರದು, ಕೋಪದಲ್ಲಿಯೇ ಇರಬೇಕು. ಅವನು ಶಪಥವನ್ನ ಮಾಡಬೇಕು, ಆಣೆಯನ್ನ ಇಡಬೇಕು. ನೀನು ಅವನನ್ನ ಮಾತಿನಿಂದ ಕಟ್ಟಾಕ್ಬೇಕು. ಆ ಎಲ್ಲಾ ಮಾತಿನಿಂದ ಕಟ್ಟಾಕಿದ ಮೇಲೆ ಆಗ ನೀನು ಬೋರುಳು ಬಿದ್ದವಳು ಹೀಗೆ ತಿರುಗಬೇಕು. ಏನ್ ಹೇಳಿ? ಬೋರುಳು ಬಿದ್ದಿರ್ತೀಯಲ್ಲ ನೀನು, ಹೀಗೆ ಮಲಗಿರ್ತೀಯ ನೀನು. ಅಷ್ಟೆಲ್ಲ ಪ್ಲೀಸ್ ಮಾಡಿ ಅವನು ನೀಟಾಗಿ ಪ್ರತಿಜ್ಞೆ ಎಲ್ಲವನ್ನು ಮಾಡಿದ್ಮೇಲೆ ಹೀಗೆ ತಿರುಗಿ, ಆಮೇಲೆ ನೀನು ನಿನಗೇನು ಬೇಕೋ ಅದನ್ನ ಕೇಳ್ಕೋಬೇಕು. ಆಮೇಲೆ ನಿನಗೇನು ಬೇಕೋ ಅದನ್ನ ನೀನು ಕೇಳ್ಕೋಬೇಕಮ್ಮ. ಆದ್ರಿಂದ ಎಂಥದ್ದು ಅಂದ್ರೆ, ನಾನು ಆ ಒಂದು ಹೇಳ್ಬಿಡ್ತೇನೆ ಅಂತ ಹೇಳಿದ ಮೇಲೆ ಅವನು ಹಾಗೆ ಆಗ್ಲಿ ಅಂತ ಊಟವನ್ನು ಮಾಡಬಾರ್ದು, ಏನೂ ಮಾಡಬಾರ್ದು, ಅಲಂಕಾರವನ್ನೆಲ್ಲ ಕಿತ್ತೆಸಿಬೇಕು ಅಂತೆಲ್ಲ ಹೇಳಿದ್ಮೇಲೆ ಹೇಳ್ಬಿಡ್ತಾನೆ. ಹೀಗೆಲ್ಲ ಹೇಳಿದ್ಮೇಲೆ ಏನಾಗುತ್ತೆ ಅಂದ್ರೆ, ಅವಳು ಕೋಪಗೃಹಕ್ಕೆ ಹೋದ್ಲು ಅಂತ. ನೋಡಿ, ನಮಗೆ ಮನೆ ಒಳಗೆ ನಾವುಗಳಿರೋದಿಕ್ಕೇನೆ ಕೋಣೆಗಳಿಲ್ಲ, ಅರಮನೆಯಲ್ಲಿ ಕೋಪಗೃಹ ಇತ್ತಂತೆ. ಅರ್ಥ ಆಯ್ತಾ ಹೇಳಿದ್ದು ನಿಮಗೆ? ಈಗ ನಾವು ಮನೆ ಒಳಗೆ ಒಂದು ರೂಮ್ ಇದೆ, ಆ ರೂಮ್ ಒಳಗೆ ಇರಬೇಕು, ಇಲ್ಲ ಅಂದ್ರೆ ಹೊರಗಡೆ ಬಂದು ಹಾಲಲ್ಲಿ ಕುತ್ಕೋಬೇಕು. ಈಗೇನಾದ್ರೂ ನಾವುಗಳು ಕೋಪಗೃಹ ಅಂತ ಹೇಳಿದ್ರೆ ಮನೆ ಹೊರಗಡೆ ಇರಬೇಕು, ಅದೇ ನಮಗೆ ಕೋಪಗೃಹ. ಅರಮನೆ ಒಳಗೆ ಅದೊಂದು ಅವಕಾಶ ಇತ್ತಂತೆ ನೋಡಿ, ಕೋಪಗೃಹ ಅನ್ನೋದೊಂದು ಇತ್ತಂತೆ. ಆ ಕೋಪಗೃಹಕ್ಕೆ ಕೈಕೇಯಿ ಹೋದಂತೆ. ಕೋಪಗೃಹಕ್ಕೆ ಕೈಕೇಯಿ ಹೋದಂತೆ. ಎಲ್ಲ ಪೂರ್ತಿಯಾಗಿ ತಯಾರಿ ಮಾಡೋ ಅಷ್ಟೊತ್ತಿಗೆ ದಶರಥನಿಗೆ ಒಂದು 10:30-11 ಗಂಟೆ ಸಮಯ ಆಯ್ತು. ಏನ್ ಹೇಳಿ? 10:30-11 ಗಂಟೆ ಸಮಯ ಆಯ್ತು. ಇನ್ನೇನ್ ಸ್ವಲ್ಪ ಹೊತ್ತು ಹೋದ್ರೆ 12 ಗಂಟೆ ಕಳಿಯುತ್ತೆ, ಅಭಿಷೇಕದ ದಿನ ಬರುತ್ತೆ.
ಪಟ್ಟಾಭಿಷೇಕದ ದಿನ ಬರುತ್ತೆ, ಇನ್ ಸ್ವಲ್ಪ ಹೊತ್ತು ಹೋದ್ರೆ. ಆ ಸಮಯಕ್ಕೆ ಏನ್ ಮಾಡಿದ್ಲಂತೆ ಅಂದ್ರೆ, ಕೈಕೇಯಿಯನ್ನ ಹುಡುಕಿಕೊಂಡು ಅಂತಃಪುರಕ್ಕೆ, ನೋಡಿ ದಶರಥ ಮಲಗುತ್ತಾ ಇದ್ದಂಥದ್ದನ್ನೇ ಕೈಕೇಯಿಯ ಅಂತಃಪುರದಲ್ಲಿ, ರಾತ್ರಿ ಮಲಗೋದು ವಿಶ್ರಾಂತಿ ಗೃಹ ಕೈಕೇಯಿಯ ಅಂತಃಪುರ, ಅಲ್ಲಿಗೆ ಅವರು ಬಂದಂತೆ. ಹೀಗೆ ಬಂದಾಗ ಏನಾಯ್ತು ಅಂದ್ರೆ, ಅವಳು ಸಹಜವಾಗಿ ಪ್ರೀತಿ ಇತ್ತು ದಶರಥನಿಗೆ, ಯಾರ ಮೇಲೆ? ಕೈಕೇಯಿಯ ಮೇಲೆ. ಹುಡುಕಿಕೊಂಡು ಬರ್ತಾನೆ. ಹುಡುಕಿಕೊಂಡು ಬಂದಾಗ ಕೇಳ್ತಾನೆ ಅಲ್ಲಿರೋರಿಗೆ, ಅಲ್ಲಮ್ಮ ಎಲ್ಲಿ ಕೈಕೇಯಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಕೈಕೇಯಿ, ಎಲ್ಲಿ ಕೈಕೇಯಿ ಅಂತ ಕೇಳಿದಾಗ ಅಲ್ಲೊಬ್ಳು ದಾಸಿ ಹೇಳ್ತಾಳೆ, ಸಕೈಕೇಯ ಗೃಹಂ ಶ್ರೇಷ್ಠಂ ಪ್ರವಿವೇಶ ಮಹಾಯಶಃ. ಅಲ್ಲಿ ವಿಷಯ ಗೊತ್ತಾಗುತ್ತೆ ಏನಂತ ಅಂದ್ರೆ, ಕೈಕೇಯಿ ಕೋಪಗೃಹಕ್ಕೆ ಹೋಗ್ಬಿಟ್ಟಿದ್ದಾಳೆ. ನೋಡಿ, ಕೆಲಸ ಕೆಡ್ತು ಅನ್ಕೊಂಡ ದಶರಥ. ಇದುವರೆಗೂ ಕೂಡ ಯಾವ ವಿಚಾರವನ್ನ ಕೈಕೇಯಿಗೆ ಗೊತ್ತಾದರೆ ಕೆಲಸ ಹಾಳಾಗುತ್ತೆ ಅಂತ ಅನ್ಕೊಂಡಿದ್ನೋ ಅದು ಗೊತ್ತಾಗ್ಬಿಡುತ್ತೇನೋ. ನೋಡಿ, ಆ ಗಿಲ್ಟ್ ಅನ್ನೋದು ಹೇಗೆ ಕಾಡುತ್ತೆ, ಹೃದಯದಲ್ಲಿ ಒಂದು ಗಿಲ್ಟ್ ಇರುತ್ತಲ್ಲ, ಅದು ಹೇಗೆ ಕಾಡುತ್ತೆ ಅನ್ನೋದನ್ನ ದಶರಥನನ್ನ ನೋಡಿ ನಾವು ನೋಡ್ಬೇಕಿಲ್ಲ. ಆ ದಶರಥನ ಮನೋವ್ಯಥೆಯನ್ನು ನೋಡ್ಬೇಕು, ಹೇಗೆ ಆಗ್ತಾನೆ ದಶರಥ, ಯಾವ್ಯಾವ ರೀತಿ ಮಾತಾಡ್ತಾನೆ ಕೈಕೇಯಿಯ ಜೊತೆಗೆ. ನೋಡಿ, ಆ ರೀತಿ ಆದ್ಮೇಲೆ ಕೋಪಗೃಹಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಅವನು ಹೋಗ್ತಾನೆ. ಹೋದ ಮೇಲೆ ಏನಾಗುತ್ತೆ ಅಂದ್ರೆ, ಅವನು ಮತ್ತೆ ಮತ್ತೆ ಪ್ರತಪ್ತ ಇವ ದುಃಖೇನ ಸೋಪಶ್ಯ ಜಗತೀಪತಿ ಸವೃದ್ಧ ತರುಣೀ ಭಾರ್ಯ ಪ್ರಾಣೇಭ್ಯೋಪಿ ಗರೀಯಸಿ. ಬರೆದು ಬಿಟ್ಟು ನೋಡಿ ವಾಲ್ಮೀಕಿಗಳು, ಏನಾಗ್ಬಿಡ್ತಪ್ಪ ಅಂದ್ರೆ, ಪ್ರತಪ್ತ ಇವ ದುಃಖೇನ ಸೋಪಶ್ಯ ಜಗತೀಪತಿ ಸವೃದ್ಧ ತರುಣೀ ಭಾರ್ಯ ಪ್ರಾಣೇಭ್ಯೋಪಿ ಗರೀಯಸಿ. ಅವನು ಎಷ್ಟು ಇಷ್ಟಪಡ್ತಿದ್ನಪ್ಪ ಅಂದ್ರೆ ಕೈಕೇಯಿಯನ್ನ, ಪ್ರಾಣೇಭ್ಯೋಪಿ ಗರೀಯಸಿ, ಪ್ರಾಣಕ್ಕಿಂತಲೂ ಹೆಚ್ಚು ಇಷ್ಟಪಡ್ತಿದ್ದಂತೆ. ಯಾಕೆ ಗೊತ್ತಾ? ಸವೃದ್ಧ ತರುಣೀ ಭಾರ್ಯ. ಅದಕ್ಕೆ ಇವನು ಹಣ್ಣು ಮುದುಕ, ಕೈಕೇಯಿ ಸಣ್ಣ ಹುಡುಗಿ. ಸವೃದ್ಧ ತರುಣೀ ಭಾರ್ಯ. ಅವನು ಆ ಹುಡುಗಿಯನ್ನ ಇಷ್ಟಪಟ್ಟು ಏನ್ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ. ಹೋದಾಗ ಏನಾಗುತ್ತೆ ಅಂದ್ರೆ, ಅವನು ನೆಲದ ಮೇಲೆ ಮಲಗಿದಂತಹ ಕೈಕೇಯಿಯನ್ನ ಅವನು ನೆಡ್ತಾನೆ. ಅಷ್ಟೇ ಅಲ್ಲ, ಕಿತ್ತೆಸದ ಬಳೆಗಳನ್ನ ನೋಡ್ತಾನೆ, ಸರವನ್ನ ನೋಡ್ತಾನೆ. ಎಲ್ಲವನ್ನು ನೋಡಿದ ಮೇಲೆ ದಶರಥನು ಕೈಕೇಯಿಯ ಜೊತೆಗೆ ಮಾತಾಡ್ತಾನೆ. ಯದಿದಂ ಮಮದು ನತೇಹಂ ಅಭಿಜಾನಾಮಿ ಕ್ರೋಧಮಾತ್ಮನಿ ಸಂಶ್ರಿತಂ ದೇವಿ ಕೇನಾಭಿಯುಕ್ತಾಸಿ ಕೇನ ವಾಸಿ ವಿಮಾನಿತ. ಅಮ್ಮ, ನಿನ್ನ ಕೋಪಕ್ಕೆ ಕಾರಣ ಏನು? ಮೊಟ್ಟ ಮೊದಲ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಕೈಕೇಯಿ, ನಿನ್ನ ಕೋಪಕ್ಕೆ ಕಾರಣ ಏನು? ಅಷ್ಟೇ ಅಲ್ಲ, ನಿನ್ನ ಮನಸ್ಸಿಗೆ ಏನಕ್ಕೆ ಕೋಪ ಅನ್ನೋದು ಬಂದಿದೆ? ನಿನಗೆ ಯಾರು ಬೈದ್ರ? ನಿನಗೆ ಯಾರು ಅವಮಾನ ಮಾಡಿದ್ರ? ನೀನು ಈ ಧೂಳಿನಲ್ಲಿ ಮಲ್ಕೊಂಡಿದೆಯಲ್ಲ, ಧೂಳಿನೊಳಗೆ ನೀನು ಮಲಗಿದೆಯಲ್ಲ, ಇದನ್ನ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ದುಃಖ ಆಗ್ತಾ ಇದೆಯಪ್ಪ. ಆದ್ರಿಂದ ನೀನು ಎದ್ದೇಳು, ಎದ್ದೇಳು. ನಿಂಗೆ ಏನಾದ್ರು ಅನಾರೋಗ್ಯ ಆಗಿದೆಯಾ ಹೇಳು. ಕುಲ ವೈದ್ಯರು ಎಷ್ಟು ಜನ ಇಲ್ಲ ನನ್ನ ಒಂದು ಆಸ್ಥಾನದಲ್ಲಿ, ಎಲ್ಲಾ ವೈದ್ಯರ ಸಾಲುಗಟ್ಟು ನಿಲ್ಲಿಸ್ತೀನಿ. ನಿನಗೆ ಹುಷಾರಾಗಬೇಕು ಅನ್ನೋದಿದ್ರೆ ಹೇಳಮ್ಮ, ನಿಂಗೆ ಏನಾಗಿದೆ, ನಿಂಗೆ ಏನಕ್ಕೆ ಒಳ್ಳೆ ಏನಾಗಬೇಕು ನೀನು ಹೇಳು, ಏನಾಗಬೇಕು ನಿನಗೆ ಹೇಳು ಅಂತ ಹೇಳಿದಾಗ ನೋಡಿ, ದಶರಥ ಇಲ್ಲಿ ಬಿದ್ದು ಹೋಗ್ಬಿಡ್ತಾನೆ, ನೆಲಕ್ಕೆ ಬಿದ್ದು ಹೋಗ್ಬಿಡ್ತಾನೆ ಕೈಕೇಯಿಯನ್ನ ನೋಡಿ. ಯಾರೇ ಆದರೂ ಕೂಡ, ಎಂಥವ ರಾಜನಾದರೂ ಕೂಡ ಈ ಮಾತನ್ನ ಆ ಮಹಾರಾಜನು ಆಡಬಾರ್ದು. ಅಂತಹ ಮಾತನ್ನ ದಶರಥ ಆಡ್ಬಿಟ್ಟ. ಯಾಕೆ? ಕೈಕೇಯಿಯನ್ನ ಪ್ಲೀಸ್ ಮಾಡಕ್ಕೆ, ಹೇಗಾದ್ರೂ ಇವಳನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ. ಭಾಗವತದಲ್ಲಿ ಅಜಾಮಿಳನ್ ಕಥೆ, ಅಜಾಮಿಳನ್ ಅವನು ಸ್ವಯಂ ಆಗಿ ಅವನು ಬ್ರಾಹ್ಮಣನು, ಋಷಿಯು, ಚೆನ್ನಾಗಿ ಅಧ್ಯಯನ ಮಾಡಿದವನು, ಎಲ್ಲ ಮಾಡಿದವನು. ಪ್ರಾರಬ್ಧಕ್ಕನುಗುಣವಾಗಿ ಒಂದು ಬೇಡರ ಹುಡುಗಿಯನ್ನು ಮದುವೆ ಆಗ್ಬಿಡ್ತಾನೆ. ಅವಳಿಗೆ ಸಂತೋಷ ಪಡಿಸ್ಬೇಕು ಅಂತ ಜಗತ್ತಲ್ಲಿ ಎಷ್ಟೆಷ್ಟು ಕೆಟ್ಟ ಕೆಲಸಗಳಿದೆ ಎಲ್ಲಾ ಕೆಟ್ಟ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತಾನೆ. ಅವಳಿಗೆ ಸಂತೋಷವಾಗಿದ್ರೆ ಸಾಕು. ಇಲ್ಲಿ ಹೇಳಿದ್ದು ದಶರಥನ ಒಂದು ರಾಜ್ಯ ಹೇಗಿತ್ತು, ಅವನ ಒಂದು ಪರಿಪಾಲನೆ ಹೇಗಿತ್ತು ಅನ್ನೋದೆಲ್ಲವನ್ನು ವಾಲ್ಮೀಕಿಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅನೇಕ ಕಡೆಗೆ ಹೇಳಿದ್ದಾರೆ. ಆದರೆ ಈ ಮಾತನ್ನ ದಶರಥ ಹೇಳಿದಂಥದ್ದು
ಕೈಕೇಯಿಯನ್ನ ಹೇಗಾದರೂ ಮನವೊಲಿಸಕ್ಕೆ ನೀನ್ ಏನಕ್ಕೆ ಕೋಪ ಮಾಡ್ಕೊಂಡಿದ್ದೆ ಹೇಳು. ನೋಡಿ, ಕಹ ಪ್ರಿಯಂ ಲಭತಾ ಮಧ್ಯ ಕೋವಾ ಸುಮಹದ ಪ್ರಿಯಂ ಮಾರೋದೀಹಿ ಮಾಚಕಾರ್ಷೀಹಿ ತ್ವಂದೇವಿ ಸಂಪರಿಶೋಣಂ ಸಂಪರಿಶೋಷಣಂ ಅವಧ್ಯ ವಧ್ಯತಾಂ ಕೋವ ವದ್ಯ ಕೋವ ವಿಮುಚ್ಯತಾಂ ದರಿದ್ರ ಕೋವ ಭವತ್ವಾಢ್ಯ ದ್ರವ್ಯವಾನ್ ವಾಪ್ಯ ಕಿಂಚನ. ಇದು ನೋಡಿ, ಅಲ್ಲಮ್ಮ ದೇವಿ, ಯಾರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನೋದನ್ನ ಹೇಳು. ಯಾರಿಗಾದ್ರು ದಂಡನೆ ಕೊಡಬೇಕು ಅಂತ ನಿನ್ನ ಹೃದಯದಲ್ಲಿ ಇದೆಯಾ ಹೇಳು, ಅವ್ರಿಗೆ ದಂಡನೆ ಕೊಡ್ತೀನಿ. ನೀನು ಅಳಬೇಡಮ್ಮ, ನೀನು ಅತ್ತು ದೇಹಕ್ಕೆ ಸುಸ್ತು ಮಾಡಬೇಡ ಅಂತ ಹೇಳ್ತಾರೆ. ಈಗ ನೀ ಸುಮ್ಮನೆ ದುಃಖ ಮಾಡ್ಕೊಂಡ್ರೆ, ಈಗ ನಾವೆಲ್ಲ ಚಿಕ್ಕ ಬಟ್ಟೆ ಕೋಪ ಮಾಡ್ಕೊಂಡ್ರೆ ಹೇಳ್ತೀವಿ, ರಾತ್ರಿ ಆದ್ಕೊಳ್ಳೆ ಹಿಡಿಯತ್ತೆ, ಸಂಜೆ ಆದ್ಕೊಳ್ಳೆ ನಾಳೆ ತನಕ ಬೆಳಗ್ಗೆ ಇರ್ಬೋದು, ನಡಿ ಆ ಕಡೆ ಅಂದ್ಬಿಟ್ಬಿಡ್ತೀವಿ. ಸುಮ್ಮನೆ ಕೋಪ ಮಾಡ್ಕೊಂಡ್ರೆ. ಪ್ರಾಮಾಣಿಕವಾಗಿ ಕೋಪ ಬಂತು ಅಂದ್ರೆ, ಏನಮ್ಮ ಆಯ್ತಮ್ಮ ಶಂಸಮ್ಮ ಸಾರಿ ಕಣಮ್ಮ ಏನು ಕೇಳು ಅಂತ ಏನೋ ಒಂದು ಹೇಳ್ಬಿಟ್ಟು ಇದು ಮಾಡ್ಬಿಡ್ತೀವಿ. ಆದ್ರೆ ದಶರಥನ ಮಾತು ನೋಡಿ, ಒಬ್ಬ ರಾಜನ ಸ್ಥಾನದಲ್ಲಿ ನಿಂತ್ಕೊಂಡಂತಹ ಮಹಾರಾಜ ಈ ಮಾತನ್ನಾಡ್ಬೋದಾ? ಅವಧ್ಯ ಬದ್ಧತಾಂ ಕೋವ, ನೀನು ಸಂತೋಷ ಪಡೋದಾದ್ರೆ ಯಾರು ಕೊಲೆಗೆ ಅರ್ಹನಲ್ಲವೋ ಅವನಿಗೂ ಬೇಕಾದ್ರೆ ನಾನು ಕೊಲೆ ಶಿಕ್ಷೆಯನ್ನ ಮಾಡಿಸ್ತೇನೆ. ವದ್ಯ ಕೋವ ವಿಮುಚ್ಯತ, ಯಾರಿಗಾದ್ರೂ ನಾನು ಮರಣದಂಡನೆಯನ್ನ ಕೊಟ್ಟಿದ್ರೆ ಅವನಿಗೆ ಮರಣದಂಡನೆಯನ್ನ ಕ್ಯಾನ್ಸಲ್ ಮಾಡಿಸ್ತೇನೆ. ದರಿದ್ರ ಕೋವ ಭವತ್ವಾಢ್ಯ, ಯಾರು ನಿನ್ ತುಂಬಾ ಸಹಾಯ ಮಾಡಿದವನಾಗಿ ಕಡು ಬಡವನಾಗಿದ್ರೆ ಹೇಳು, ಅವನಿಗೆ ಅಯೋಧ್ಯೆಯ ಶ್ರೀಮಂತನನ್ನಾಗಿ ಮಾಡ್ತೇನೆ. ಅಥವಾ ಭವತ್ವಾಢ್ಯ ದ್ರವ್ಯವಾನ್ ಅಪ್ಯ ಕಿಂಚನ, ಯಾರು ಶ್ರೀಮಂತ ಅವಮಾನ ಮಾಡಿದ್ರೆ ಹೇಳು, ಅವನ ಹಣ ಎಲ್ಲ ಕಸ್ಕೊಂಡು ಹಣ ಎಲ್ಲ ಕಿತ್ತುಕೊಂಡು ಅವನನ್ನ ಕಲಪರಟೆ ಹಿಡಿಸ್ಕೊಂಡು ಏನ್ ಮಾಡ್ತೀನಿ, ರಸ್ತೆಗೆ ಬಿಡೋ ಹಂಗೆ ಮಾಡ್ತೀನಿ. ಒಬ್ಬ ರಾಜ ಈ ಮಾತು ಹೇಳ್ಬೋದಾ? ನಿನ್ನ ಸಂತೋಷಕ್ಕೆ ನಿರಪರಾಧಿಗೂ ಬೇಕಾದ ಶಿಕ್ಷೆ ಕೊಡ್ತೀನಿ, ಅಪರಾಧಿಯನ್ನ ಬಿಡುಗಡೆ ಮಾಡ್ತೀನಿ. ನೋಡಿ, ಕುರುಳಾಗ್ಬಿಡುತ್ತಂತೆ ನಮ್ಮ ಬುದ್ಧಿ. ಒಂದು ಹೆಣ್ಣಿನ ಮುಂದೆ ನಾವು ಹೋಗಿ ನಿಂತಾಗ ಅವಳ ಕೋಪವನ್ನ ಶಾಂತ ಮಾಡಕ್ಕೆ, ಅವಳನ್ನ ನಾವು ಸಂತೋಷ ಪಡಿಸಕ್ಕೆ ನಮ್ಮ ಬುದ್ಧಿ ಎಷ್ಟೇ ವಿವೇಕದಿಂದ ಕೂಡಿದ್ರೂ ಕೂಡ ಕುರುಡಾಗ್ಬಿಡುತ್ತೆ ಅನ್ನಕ್ಕೆ ದಶರಥ ಸಾಕ್ಷಿ. ನೋಡಿ, ವಧೆಗೆ ಅರ್ಹನಾದವನನ್ನ ಬಿಡಬಹುದು, ಬೇಕಾದ್ರೆ ಪರವಾಗಿಲ್ಲ. ದರಿದ್ರನನ್ನ ಶ್ರೀಮಂತನನ್ನ ಮಾಡ್ಬೋದು, ಪರವಾಗಿಲ್ಲ. ಆದ್ರೆ ಇವೆರಡು ಒಬ್ಬ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ರಾಜನ ಬಾಯಲ್ಲಿ ಇಂಥ ಮಾತು ಬರ್ಬೋದಾ? ಇಂಥ ಮಾತು ಬರ್ಬೋದಾ? ಅಂದ್ರೆ ದಶರಥನು, ಕೈಕೇಯಿ ದಶರಥನನ್ನ ಎಷ್ಟು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾಳೆ ಅನ್ನೋದು ವಿಚಾರ ಮಾಡಬೇಕು. ಎಂಥ ಕಪಿಮುಷ್ಟಿಯಲ್ಲಿ ದಶರಥನನ್ನ ಕೈಕೇಯಿ ಹಿಡ್ಕೊಂಡಿದ್ದಾಳೆ. ಆಮೇಲೆ ನೋಡಪ್ಪ, ಮುಂದೆ ಅನೇಕ ಮಾತನ್ನ ಹೇಳ್ಕೊಂಡು, ಪ್ರಾಚೀನಾಹ ಸಿಂಧು ಸೌವೀರಾಹ ಸೌರಾಷ್ಟ್ರಾಹ ದಕ್ಷಿಣಾರ್ಥಾಹ ವಂಗ ಅಂಗ ಮಗಧಾಹ ವತ್ಸಾಹ ಸಮೃದ್ಧಾಹ ಕಾಶಿಕೋಸಲಾಹ. ನೋಡಮ್ಮ, ನನ್ನ ಅಂಡರೊಳಗೆ, ನನ್ನ ಕೈ ಕೆಳಗೆ ಎಷ್ಟು ದೇಶಗಳಿದೆ. ನೋಡಿ, ಅವನು ಎಷ್ಟು ಹೇಳ್ತಾನೆ ಗೊತ್ತಾ? ಏನೋ, ಯಾವದಾದತ್ತತೆ ಕರಿಷ್ಯಾಮಿ ತವ ಪ್ರೀತಿಂ ಸುಕೃತೇನಾಪಿ ಶಪೆ. ನನ್ನ ಪುಣ್ಯದ ಗಂಟಿದೆಯಲ್ಲಮ್ಮ, ಅದರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ಸುಕೃತ ಅಂದ್ರೆ ಪುಣ್ಯದ ಗಂಟು. ನನ್ನ ಪುಣ್ಯದ ಮೇಲೆ ಪ್ರಮಾಣ ಆಣೆ ಮಾಡಿ ನಿನಗೆ ಹೇಳ್ತೇನೆ, ನಿನಗೆ ಏನು ಬೇಕಾದ್ರೂ ನಾನು ಮಾಡ್ತೇನೆ. ನಿನ್ ಕೋಪವನ್ನ ಬಿಡು. ನನ್ನಲ್ಲಿ ಸಿಂಧು ಸೌವೀರ ಸೌರಾಷ್ಟ್ರ ದಕ್ಷಿಣ ಪಥ ಅಂಗ ವಂಗ ಮಗಧ ಮತ್ಸ್ಯ ಕಾಶಿ ಕೋಸಲ, ಈ ರಾಜ್ಯ ಎಲ್ಲವೂ ಕೂಡ ನನ್ನ ವಶದಲ್ಲಿದೆ. ನಿನಗೆ ಅದರೊಳಗೆ ಏನು ಬೇಕು ಕೇಳು, ನಿನಗೆ ನಾನು ಬರೆದು ಕೊಡ್ತೇನೆ. ನಿನ್ನ ಕೋಪವನ್ನು ಬಿಡು. ನೋಡಿ ಹೇಗೆ ಹೇಳ್ತಾನೆ ಗೊತ್ತಾ? ಒಂದು ಉಪಮಾನವನ್ನ ವಾಲ್ಮೀಕಿಗಳಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಂದು ಅಲಂಕಾರಗಳಿಲ್ಲ, ಯಾವುದೇ ರೀತಿಯಾದಂತಹ ಯಮಕ, ಇಂತಹ ಒಂದು ಭಾಷಾದಲ್ಲಿ ಪ್ರೌಢತೆಯನ್ನು ತೋರಿಸ್ಬೇಕು ಅನ್ನೋದಿಲ್ಲ. ಸಹಜವಾಗಿ ಎಷ್ಟು ಚಂದ ಬರೀತಾರೆ ಅಂದ್ರೆ ವಾಲ್ಮೀಕಿಗಳು.
ಆ ರಾಮಾಯಣವನ್ನು ಓದಬೇಕಾದ್ರೆ ಒಂದು ಆನಂದ ಅನುಭವಿಸ್ತಿತ್ತು. ಯಾಕೆಂದ್ರೆ ಅಷ್ಟು ಹೇಗೆ ನೋಡಿ, ತತ್ತೆ ವ್ಯಪನಯಿಷ್ಯಾಮಿ ನೀಹಾರಮಿವ ರಶ್ಮಿವಾನ್. ಇಂಥ ಮಾತು ನೋಡಿ. ಹೇಗೆ ಸೂರ್ಯನು ಉದಯ ಆದ ತಕ್ಷಣ ಮಂಜು ಕರಗುತ್ತದೆಯೋ ಹಾಗೆ ನಿನಗೋಸ್ಕರ ನಾನು ನಿನ್ನ ಕೋಪ ಶಾಂತ ಮಾಡೋದಿಕ್ಕೆ ಏನು ಬೇಕಾದ್ರೂ ನಾನು ಮಾಡ್ತೇನೆ. ಮಂಜು ಕರಗಿಸುವ ಹಾಗೆ ನಿನ್ನ ಕೋಪವನ್ನ ಕರಗಿಸಿಕೋ, ನನ್ನ ಮೇಲೆ ಏನಾದ್ರು ಕೋಪ ಇದ್ರೆ ಕರಗಿಸಿಕೋ ಅಂತ ಹೇಳಿದ ಮೇಲೆ ಮಂಥರ ಹೇಳ್ಕೊಟ್ಟು ಹೋಗಿದ್ದಾಳೆ. ಮತ್ತೆ ಈ ಕಡೆ ತಿರುಗಿ ಮಲ್ಕೊಂಡು ತಲೆ ತಗ್ಗಿಸ್ಬಿಟ್ಟಿದ್ದಾಳೆ, ಕೂದಲು ಕೆದರ್ಕೊಂಡು ತಲೆ ಎತ್ತುತ್ತಿಲ್ಲ. ನೋಡಿ, ನಾವು ಅನ್ಸುತ್ತೆ ಎಷ್ಟು ರಾಮಾಯಣದ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ರಾಮಾಯಣದ ಕಥೆ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ? ಪೂರ್ತಿಯಾಗಿ ಯುದ್ಧಕಾಂಡದವರೆಗೂ ಕೂಡ ಏನೇನಾಯ್ತು ಅನ್ನೋದು ಸ್ಥೂಲವಾದ ಕಥೆ ಗೊತ್ತುಬಿಟ್ಟಿದೆ. ಆದರೆ ವಾಲ್ಮೀಕಿಗಳನ್ನ ನಾವುಗಳು ನೋಡಬೇಕು ಅಂದರೆ, ಆ ವ್ಯಕ್ತಿತ್ವ ದರ್ಶನವನ್ನ ಮಾಡಬೇಕು ಅಂದ್ರೆ ಇಂತಹ ಶ್ಲೋಕಗಳನ್ನು ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಆಗ ಅವಳು ಸುಮ್ಮನಿದ್ದು ಬಿಡ್ತಾಳೆ. ಸುಮ್ಮನಿದ್ದಾಗ ಏನಾಗುತ್ತೆ ಅಂದ್ರೆ, ಮಹಾರಾಜ ನನಗೆ ಯಾರೂ ಕೂಡ ಕೇಡನ್ನು ಮಾಡಿಲ್ಲಮ್ಮ, ನಂಗೆ ಯಾರೂ ಅವಮಾನವನ್ನ ಗೊಳಿಸಿಲ್ಲ, ನನ್ನ ಮನಸ್ಸಲ್ಲಿ ಒಂದು ಇಷ್ಟ, ಒಂದು ಆಸೆ ಇದೆ, ಒಂದು ಬಯಕೆ ಇದೆ, ಅದನ್ನ ನೀನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಅದು ನೀನು ನೆರವೇರಿಸಿಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ರೆ, ಬರೀ ನೆರವೇರಿಸ್ಕೊಡ್ತೀನಿ ಅಂತ ಅರ್ಥ ಅಲ್ಲ, ಅದನ್ನ ನೀನು ನೆರವೇರಿಸಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ನಿನಗೆ ನನ್ನ ಮನಸ್ಸಿನ ಅಭಿಲಾಷೆಯನ್ನ ಹೇಳ್ತೇನೆ, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ರಾಮ ಏನ್ ಹೇಳ್ತಾರೆ ಗೊತ್ತಾ? ಆ ದಶರಥ ಏನ್ ಮಾಡ್ತಾನೆ ಗೊತ್ತಾ? ವಾಲ್ಮೀಕಿಗಳು ಅದನ್ನೂ ಬರ್ದಿದ್ದಾರೆ ನೋಡಿ. ಕಾಮಿ ಹಸ್ತೇನ ಸಂಗೃಹ್ಯ ಮೂರ್ಧಜಯೇಷು ಶುಚಿಸ್ಮತ. ನನ್ನ ಹೆಂಡತಿ ದಾರಿಗೆ ಬಂದು ಮಾತಾಡದ್ಲಲ್ಲ, ಮಾತೇ ಆಡ್ದಿದ್ದವಳು ಮಾತಾಡದಲ್ಲ. ಆಗೇನ್ ಮಾಡದ್ನಂತೆ ಅಂದ್ರೆ, ಅವನು ಕಷ್ಟಪಟ್ಟು ನೆಲದ ಮೇಲೆ ಕುತ್ಕೊಂಡು ತಲೆ ಹಿಂಗ್ ಹಾಕಿದ್ಲಲ್ಲ, ತಲೆ ಮೇಲೆ ಕೈ ಹಾಕ್ಬಿಟ್ಟು ಕೂದಲನ್ನು ಹೀಗೆ ಅನ್ನಕ್ ಶುರು ಮಾಡದಂತೆ. ಅವಳು ಕೂದಲು ಮೇಲೆ ಎಷ್ಟು ಚೆನ್ನಾಗಿ ವಾಲ್ಮೀಕಿಗಳು ಬರ್ದಿಯಾರ ನೋಡಿ. ಏನೋ ಹಸ್ತೇನ ಸಂಗೃಹ್ಯ ಮೂರ್ಧಜೇಷು ಶುಚಿಸ್ಮಿತ. ನನ್ನ ದಾರಿಗೆ ಬಂದು, ಅಮ್ಮ ಬಾಯ್, ನೀ ಏನ್ ಮಾಡು, ಕೆಳಗಡೆ ಕುತ್ತುಕೊಂಡು ಅವಳ ತಲೆಯನ್ನ ಸವರದ್ನಂತೆ. ಸವರ್ತಾ ಹೇಳ್ತಾನೆ, ಒಂದು ಮಾತನ್ನು ಹೇಳ್ತಾನೆ ನೋಡಿ, ಜಗತ್ತಲ್ಲಿ ನಿನಗಿಂತಲೂ ಪ್ರೀತಿ ಮಾಡೋರು ಯಾರಿದ್ದಾರೆ? ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು, ನಿನ್ ಮಾತು ನೆರವೇರಿಸ್ಕೊಡ್ತೀನಿ ಅಂದ್ಬಿಡ್ತಾನೆ ಫಸ್ಟಿಗೆ. ನನ್ನ ಮೇಲೆ ಆಣೆ ಬೇಡ ಅಂತಾರೆ. ಯಾಕೆ? ನಿನ್ ಮೇಲೆ ಆಣೆ ತಾನೆ, ಹಾಳಾಗಿ ಹೋಗು ನೀನು, ರಾಮನನ್ನ ಕಾಡಿ ಕಳಿಸಲ್ಲ ಆಗ್ಬಿಡ್ಬೋದು, ಅವ್ರು ಹೇಳ್ಬಿಡ್ಬೋದು. ನಿನ್ನ ಮೇಲೆ ನಾನು ಜಗತ್ತಲ್ಲಿ, ಇಡೀ ಜಗತ್ತಲ್ಲಿ ನಾನು ಯಾರನ್ನ ಇಷ್ಟಪಡೋದು ತುಂಬಾ? ನಿನ್ನನ್ನೇ ಇಷ್ಟಪಡೋದು. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು, ನಿನ್ ಮಾತನ್ನ ನೆರವೇರಿಸ್ಕೊಡ್ತೇನೆ ಅಂತ ಹೇಳ್ತೇನೆ. ನನ್ನನ್ನ ನೀ ತುಂಬಾ ಇಷ್ಟಪಡೋದು ಅಂತ ಒಂದ್ಸಲಿ ಕೈಕೇಯಿ ಕೇಳಿದಾಗ ಹೇಳ್ತಾನೆ ನೋಡಿ, ಮನುಜ ವ್ಯಾಘ್ರಾತ್ ರಾಮಾದನ್ಯೋ ನವಿದ್ಯತೆ. ಇಲ್ಲಮ್ಮ, ನಾ ಸುಳ್ಳು ಹೇಳ್ಬಿಟ್ಟೆ, ನಿನ್ಗಿಂತ ನಾನು ಹೆಚ್ಚು ಇಷ್ಟಪಡೋದು ರಾಮನ. ನಿನಗಿಂತ ನಾನು ಹೆಚ್ಚು ಇಷ್ಟಪಡೋದು ಯಾರನ್ನ? ನಾನು ರಾಮನನ್ನ ಇಷ್ಟಪಡ್ತೀನಿ. ಆದ್ರಿಂದ ಏನ್ ಮಾಡ್ತೀನಿ? ತೇನ ಜಯ್ಯೇನ ಮುಖ್ಯೇನ ರಾಘವೇಣ ಮಹಾತ್ಮನ ಶಪೇತೆ ಜೀವನಾರ್ಹೇಣ ಬ್ರೂಹಿ ಯನ್ಮನ ಸೇಚ್ಛಸಿ. ಆದ್ರಿಂದ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಜೀವನಕ್ಕೆ ಆಧಾರ ಶ್ರೀರಾಮಚಂದ್ರ, ಅಂತಹ ರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನಿನ್ ಮನಸ್ಸಲ್ಲಿರೋದು ನಾನು ನೆರವೇರಿಸ್ತೀನಿ ಎಂದು ಬಿಟ್ಟ. ನಿನ್ನ ಏನೋ ರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಿನ್ ಮನಸ್ಸಲ್ಲಿರೋದು ನೆರವೇರಿಸ್ತೀನಿ ಅಂತ ಹೇಳಿದಾಗ ಕೈಕೇಯಿ ಒಂದು ಮುಹೂರ್ತ ಕಾಲ ಸುಮ್ಮನಿದ್ದಂತೆ, ಮತ್ತೂ ಮಾತಾಡ್ಲಿಲ್ಲ. ಮತ್ತೂ ಮಾತಾಡದೆ ಇದ್ದಾಗ ಅವನು ಹೇಳ್ತಾನೆ, ನೋಡಮ್ಮ, ಆ ಒಂದು ಮತ್ತೆ ಎಲ್ಲಾ ರೀತಿಯಿಂದ ಶಪಥ ಮಾಡ್ತೇನೆ, ನನ್ ಮಾಡ್ತೀನಿ ಅಂತ ನಾನು ಶಪಥ ಮಾಡ್ತೇನೆ ನೋಡು, ಅವ್ರ ಮೇಲೆ ಆಣೆ ಮಾಡ್ತೇನೆ, ಇವ್ರ ಮೇಲೆ ಆಣೆ ಮಾಡ್ತೇನೆ, ನನ್ನ ಪುಣ್ಯದ ಮೇಲೆ ಆಣೆ ಮಾಡ್ತೇನೆ, ಎಲ್ಲ ಒಂದಿಷ್ಟು ಆಣೆಗಳನ್ನ ಮಾಡ್ತಾನೆ. ಆಗ ಕೈಕೇಯಿ ಅನ್ಕೊಂಡು ಏನಂತ ಅನ್ಕೊಂಡು ಅಂದ್ರೆ, ಸಾತದರ್ಥಮನ ದೇವಿ ತಮಭಿಪ್ರಾಯ ಮಾಗತಂ. ಈಗ ದಶರಥ ನನ್ನ ದಾರಿಗೆ ಬಂದ. ಮಂಥರ ಹೇಳಿದ್ಲಲ್ಲ, ಈಗ ದಶರಥ ಏನ್ ಮಾಡ್ದ? ನನ್ನ ದಾರಿಗೆ ಬಂದ ಅಂತ ಹೇಳಿದ ಮೇಲೆ ದಶರಥನು ನೋಡಿ, ತಕ್ಷಣನು ಮತ್ತೆ ಒಂದು ವರವನ್ನ ಕೇಳಲಿಲ್ಲ ಅವಳು. ಏನ್ ಬೇಕು ಅಂತ ಕೇಳಲಿಲ್ಲ.
ಆಗ ಮತ್ತೆ ಏನ್ ಮಾಡಿದ್ಲು ಅಂದ್ರೆ ಕೈಕೇಯಿ ಹೇಳ್ತಾಳೆ, ನೀನು ನನಗೆ ಪ್ರತಿಜ್ಞೆ ಮಾಡಿ ಆಣೆ ಮಾಡಿ ಹೇಳಿದೆಯಲ್ಲ ಕೊಡ್ತೀನಿ ಅಂತ, ಅದಕ್ಕೆ ಸಾಕ್ಷಿ ಯಾರ್ಯಾರು ಗೊತ್ತಾ ಇದ್ದಾರೆ? ಈಗ ನಾನು ಕೊಡ್ತೀನಿ ಅಂತ ಹೇಳಿರ್ತೇನೆ, ಆಯ್ತಪ್ಪ ಅವತ್ತು ನೀನು ಕೊಡ್ತೀನಿ ಅಂದ್ಯಲ್ಲ, ಕೊಡಪ್ಪ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ಅನ್ನ, ಬಾ ಕೊಡ್ತೀನಿ ಅಂದೆ. ಈಗ ಸುಬ್ರಾವ್ ತಗೊಳ್ರಿ ಅಂತ ಹೇಳ್ಬೋದು ನಾನು. ಬರ್ರಿ ಸುಬ್ರಾವ್ ಕೊಡ್ತೀನಿ ನಿಮಗೆ ಅಂದ್ರೆ ಅರ್ಥ ಏನೋ ಕೊಡಲ್ಲ ಅಂತ ಅರ್ಥ. ಶಬ್ದ ಕೊಡ್ತೀನಿ ಅಂತಲೇ, ಆದ್ರೆ ಭಾವ ಏನೋ ಕೊಡಲ್ಲ ಅಂತ ಅರ್ಥ. ಈಗ ನೀನು ಕೊಡ್ತೀನಿ ಅಂತ ಹೇಳಿದ್ಯಾ, ಆಮೇಲೆ ನೀನು ನಾನು ಹಂಗೆ ಹೇಳದ್ನ, ಬಾ ಕೊಡ್ತೀನಿ ಅಂದೆ ಅಂದ್ಬಿಟ್ರೆ ಏನಾಗುತ್ತೆ, ನಿನಗೆ ಕೊಡಲ್ಲ ಅಂತ ಆಗೋಗುತ್ತೆ. ಅದಕ್ಕೆ ನೀನು ಕೊಡ್ತೀನಿ ಅಂದಿರೋದಿಕ್ಕೆ ಯಾರ್ಯಾರು ಪ್ರಮಾಣ ಇದ್ದಾರೆ ಅವಳು ಪಟ್ಟಿ ಮಾಡ್ತಾಳೆ. ನೋಡ್ರಪ್ಪ, ಎಲ್ಲಾ ದೇವತೆಗಳಿರ ಕೇಳ್ಕೊಳ್ರಿ, ಮಹಾರಾಜನಾದ ದಶರಥ ಹೇಳಿದಾನೆ ನಿನ್ ಮನಸ್ಸಲ್ಲಿರೋದು ಈಡೇರಿಸ್ತೀನಿ ಅಂತ. ಇದಕ್ಕೆ ಸಾಕ್ಷಿ ಯಾರು? ಸೂರ್ಯ, ಚಂದ್ರ, ಆಕಾಶ, ಗ್ರಹಗಳು, ರಾತ್ರಿ ಹಗಲು, ದಿಕ್ಕುಗಳು, ಇಡೀ ಪ್ರಪಂಚ, ಪೃಥಿವಿ, ಗಂಧರ್ವರು, ರಾಕ್ಷಸರು, ರಾತ್ರಿಯಲ್ಲಿ ಓಡಾಡುವಂತಹ ಭೂತಗಳು, ಗೃಹ ದೇವತೆಗಳು, ಯಾವ ದೇವತಾ ವಿಶೇಷಗಳಿದೆಯೋ ಆ ಎಲ್ಲಾ ಮಹಾರಾಜ ಅವರೆಲ್ಲರೂ ಕೂಡ ನೀನು ನನಗೆ ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಕೊಡ್ತೀನಿ ಅಂತ ಹೇಳಿದಿಲ್ಲ, ಅದಕ್ಕವರು ಸಾಕ್ಷಿಯಾಗಿದ್ದಾರಪ್ಪ ಅಂತ ಹೇಳಿದ ಮೇಲೆ ಅವನೇನ್ ಹೇಳ್ತಾನೆ ಅಂದ್ರೆ, ಮತ್ತೆ ಹೇಳ್ತಾನೆ ಅವನು, ರಾಜನ್ ಕೈಕೇಯಿ ನೋಡಿ ಎಷ್ಟು ಸ್ಪಷ್ಟವಾಗಿ ಅವನನ್ನ ತನ್ನ ಮಾತಿನಲ್ಲಿ ಸಿಗ ಹಾಕಿಸ್ಕೊಳ್ತಾಳೆ ಅಂದ್ರೆ, ಯೋಚನೆ ಮಾಡೋ ರಾಜ, ಶಂಬರಾಸುರನ ವಧೆ ದಿನ ನನಗೆ ನೀನು 2 ವರವನ್ನು ಕೊಟ್ಟಿದ್ದೆ. ಹೌದಲ್ಲ, ಕೊಟ್ಟಿದ್ದೆ, ಹೌದು, ನೆನಪಿದೆಯಲ್ಲ. ಓಹ್, ಆ ವರ ಬೇಕಾ, ಕೇಳ್ಕೊ ಅಂದ್ಬಿಟ್ಟು. ಅವತ್ತೇ ಹೇಳಿದ್ದೀನಿ ನಿನಗೆ, ಇಷ್ಟೆಲ್ಲ ಪೀಠಿಗೆ ಏನಕ್ಕೆ ಹಾಕ್ಬೇಕಿತ್ತು ನೀನು? ಇಷ್ಟೆಲ್ಲ ಪೀಠಿಗೆ ಏನಕ್ಕೆ ಹಾಕ್ಬೇಕಿತ್ತು? ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವತ್ತೇನೆ, ನೀನು ಕೇಳಿದ್ದು ಕೊಡ್ತೀನಿ ಅಂತ ಕೇಳ್ಬಿಡ್ಬೋದಿತ್ತಲ್ಲ ಅಂದೆ. ಇಲ್ಲಪ್ಪ, ನೀನು ಆ ವರವನ್ನ ಈಗ ನೀನು ನನಗೆ ಕೊಡಬೇಕು ಅಂತ ಹೇಳ್ತಾನೆ. ಹೌದಾ, ಆಯ್ತು ಕೊಡ್ತೀನಿ ಅಂತ ಹೇಳ್ತಾನೆ. ನೋಡೋ, ಅದ್ಯೈವ ಹಿ ಪ್ರಹಾಸ್ಯಾಮಿ ಜೀವತಂ ತದ್ವಿಮಾನಿತ. ನಾನು ಕೇಳಿದ ಮೇಲೆ ತಕ್ಷಣವೇ ನೀನು ಆ ವರವನ್ನ ನಡೆಸ್ತಿಲ್ಲ ಅಂದ್ರೆ ಈ ಕೋಪಗೃಹದಲ್ಲೇ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ. ಈ ಕೋಪಗೃಹದಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ. ಇಷ್ಟೊಂದು ಹಠ ಏನಕ್ಕೆ ಗೊತ್ತಾ? ಇಲ್ಲಿ ವಾಲ್ಮೀಕಿಗಳು ಮಾತು ಬರೀತಾರೆ, ಒಂದು ಚೆನ್ನಾಗಿದೆ ಒಂದು ಮಾತು. ಒಬ್ಬ ಮನುಷ್ಯನಿಗೆ 2 ರೀತಿಯಾದಂತಹ ದುರ್ಬುದ್ಧಿ ಬರುತ್ತೆ. ಒಂದು ಪರಿಸರದಿಂದ ಬರುತ್ತೆ, ಇನ್ನೊಂದು ಜೆನೆಟಿಕ್ ಆಗಿ ಬರುತ್ತೆ. ಜೆನೆಟಿಕ್ ಆಗಿ ಬರುತ್ತೆ. ಅವ್ರ ಚಿಕ್ಕಪ್ಪನೂ ಹಂಗೆ ಇತ್ತ ಕಣ, ಇವನು ಹಂಗೆ ಆಗಿದೆ ನೋಡು, ಅಂತಹ ದುರ್ಬುದ್ಧಿ ಸುಮ್ಮನೆ ಅದು ರಕ್ತದಲ್ಲಿ ಬಂದಿದೆ ಅವನಿಗೆ ಅಂತ ಬೈತಿರ್ತೀವಿ ನಾವು. ರಕ್ತದಲ್ಲಿ ಬಂದಿದೆ ಅಂತ ಬೈತಿರ್ತೀವಿ. ಈ ಕೈಕೇಯಿಗಿಂತ ಹಠ ಸ್ವಭಾವ ಜೆನೆಟಿಕ್ ಆಗಿ ಬಂದಿತ್ತು ಮತ್ತು ಪರಿಸರದಿಂದಲೂ ಬಂದಿತ್ತು. ಯಾಕೆ? ಪರಿಸರ ಯಾರು? ಮಂಥರ. ತನ್ನ ಸುತ್ತಮುತ್ತ ಒಳ್ಳೆಯದನ್ನ ಇಟ್ಕೋಬೇಕು ನಾವು. ಕೆಟ್ಟದ್ದನ್ನ ಇಟ್ಟುಕೊಂಡ್ರೆ ಏನಾಗುತ್ತೆ ಅಂದ್ರೆ ಕೆಟ್ಟದ್ದೇ ಆಗುತ್ತೆ. ಆದ್ರಿಂದ ಎಂಥದ್ದು ಅಂದ್ರೆ, ಅಮ್ಮ ನೀವು ವೀಣಮ್ಮ, ಈ ಉಪನ್ಯಾಸವನ್ನು ನಾನು 1 ತಿಂಗಳು ಮಾಡ್ತೀನಿ, ಯಾವುದೇ ರೀತಿಯಾಗಿ ಏನು ಬೇಡ, ನೀವು ಸುಮ್ಮನೆ ಬಂದು ಕುತ್ಕೊಳ್ರಿ ಸಾಕು. ನಾವು ಅಯ್ಯೋ 7 ದಿನದಲ್ಲಿ ರಾಮಾಯಣ ಮುಗಿಲಿಲ್ವೇ ಅಂತ ಮನಸ್ಸಿಗೆ ಅನ್ಕೋಬೇಡ್ರಿ. 1 ತಿಂಗಳಲ್ಲ 2 ತಿಂಗಳು ಹೇಳ್ತೇನೆ. ಆದ್ರೆ ಇದ್ರ ಮುಂದೆ ಹೋಗಿ ನನ್ನ ಕೈಲಿ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಇದನ್ನ ಹೇಳ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು ಅಂತ. ಸ್ವಾಮೀಜಿ, ರಾಮಾಯಣವನ್ನ ಕಾರ್ತೀಕ ಮಾಸದಲ್ಲಿ ಸರಿ ಭಾಗವತವನ್ನು ಬಿಟ್ಟು ರಾಮಾಯಣವನ್ನ ಇಡಿಸಿ, ಅಯೋಧ್ಯ ಕಾಂಡ ಅಂತ ಮಾತ್ರ ಹಾಕ್ಸಿ, ಬೇರೆ ಯಾವ ಕಾಂಡನೂ ಬೇಡ, ಬಾಲನೂ ಬೇಡ, ಮುಂದಿಂದು ಬೇಡ, ಕೇವಲ ಅಯೋಧ್ಯ ಕಾಂಡ ಅಂತ ಹಾಕ್ಸಿ, 15 ದಿನದ ಉಪನ್ಯಾಸ ಹಾಕ್ಸಿ, ನಾನು ಬಂದು ಹೇಳ್ತೇನೆ, ಎಲ್ಲ ಹೇಳ್ತೇನೆ. ನೋಡಿ, ಜೆನೆಟಿಕ್ ಆಗಿ ಬಂದಿತ್ತು. ಏನು? ಅಶ್ವಪತಿ ಮಹಾರಾಜ ತುಂಬಾ ಧಾರ್ಮಿಕನಾದಂತಹ ಮಹಾರಾಜ. ಅವನ ಧಾರ್ಮಿಕತನವನ್ನು ನೋಡ್ಬಿಟ್ಟು ಇಲ್ಲಿ 2 ಕಡೆಗೆ ಅದನ್ನು ಹೇಳ್ತೇನೆ, ಮುಂದೆ ಹೇಳ್ತೇನೆ ನಾನು ಎಲ್ಲೆಲ್ಲಿ ಬಂದಿತ್ತು ಅಂತ. ರಾಮನ ಕಾಲದಲ್ಲೇನೆ ಡಿವೋರ್ಸ್ ಇತ್ತು. ಅದು ಎಲ್ಲೆಲ್ಲಿ ಬಿಟ್ಟ ಅನ್ನೋದನ್ನ ಹೇಳ್ತೀನಿ ಕೇಳಿ. ಈಗ ಹೆಂಡತಿನ ಬಿಟ್ಟಿದ್ದು
ಹಾಗೆ ನನಗೆ ಸಂಬಂಧ ಇಲ್ಲ ನಿನಗೂ ನನಗೂ ಅಂತ ಹೇಳಿದ್ದು. ಹೋಗಂಸ ಯಾರು ಅನ್ನು ಮೊದಲು ಹೇಳಿದ್ದು ಅಶ್ವಪತಿ ರಾಜ, ಎರಡನೇದು ಹೇಳಿದ್ದು ದಶರಥ. ಮುಂದೆ ಹೇಳ್ತಾನೆ, ಅದನ್ನ ಹೇಳ್ತೀನಿ. ನೋಡಿ, ಅಶ್ವಪತಿ ರಾಜನ ಧರ್ಮ ಪ್ರಜ್ಞೆಯನ್ನ ಮೆಚ್ಚಿಬಿಟ್ಟು ಒಬ್ಬ ಋಷಿ ಬಂದು ಹೇಳ್ದ, ಅಶ್ವಪತಿ ರಾಜ, ನಿನಗೆ ಜಗತ್ತಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಏನೇನು ಮಾತಾಡ್ಕೊಳ್ತವೆ ಅದೆಲ್ಲ ನಿಂಗೆ ಅರ್ಥ ಆಗ್ಲಪ್ಪ ಅಂತ ವರವನ್ನು ಕೊಟ್ಟು ಹೋಗ್ಬಿಟ್ಟ. ಅವನೇನ್ ಹೇಳ್ದ ಅಂದ್ರೆ, ಈ ವಿಷಯವನ್ನ ನೀನು ಯಾರಿಗೂ ಹೇಳ್ಬಾರ್ದು, ನಿನಗೆ ಅರ್ಥ ಆಗತ್ತೆ ಪ್ರಾಣಿ ಪಕ್ಷಿಗಳ ಮಾತು ಅನ್ನೋದು ನೀನು ಯಾರಿಗೂ ಹೇಳ್ಬಾರ್ದು. ಹೇಳಿದೆ ಅಂದ್ರೆ ನೀನು ಅಲ್ಲೇ ಸತ್ತೋಗ್ತೀಯಪ್ಪ ಅಂದ್ಬಿಟ್ಟು. ವರ ಏನೋ ಕೊಟ್ಟ, ಈ ಮಾತನ್ನ ಯಾಕೆ ಹೇಳ್ದ ಅವನು? ಸುಮ್ಮನೆ ನನ್ನ ಪಾಡಿ ನಾನಿದ್ದೆ. ಅಶ್ವಪತಿ ರಾಜ ಓಕೆ ಅಂದ್ಬಿಡ್ತ. ಕೈಕೇಯಿ ಅವನು ಒಂದ್ಸಲಿ ರಾತ್ರಿ ಮಲಗಿರ್ತಾನೆ, ಮಲ್ಕೊಂಡಾಗ ಎರಡು ಹಲ್ಲಿ ಮಾತಾಡ್ತಾ ಇರುತ್ತೆ ಮೇಲ್ಗಡೆ. ಅದೇನೋ ಒಂದು ತಮಾಷೆ ಮಾಡುತ್ತೆ ಪಕ್ಕದ ಹಲ್ಲಿಗೆ, ಅದು ಅರ್ಥ ಆಗುತ್ತೆ ಅಶ್ವಪತಿ ರಾಜ. ಇವ್ನು ನಕ್ಬಿಡ್ತಾನೆ ಅಂತ ನಕ್ಬಿಡ್ತಾನೆ. ಪಕ್ಕದಲ್ಲಿ ಕೈಕೇಯಿ ಅಮ್ಮ ಮಲಗಿರ್ತಾಳೆ. ಇಲ್ಲಿ ಕೈಕೇಯಿ ಅಮ್ಮನ ಹೆಸರಿಲ್ಲ, ಅಮ್ಮನ ಹೆಸರೇನು ಅಂತ ಕೇಳ್ಬೇಡಿ. ವಾಲ್ಮೀಕಿಗಳು ಮೆನ್ಷನ್ ಮಾಡಿಲ್ಲ, ಅಲ್ಲಲ್ಲ ವಾಲ್ಮೀಕಿಗಳು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದ್ರೆ ಹೇಳ್ತಾ ಇದ್ದಾರೆ ಕೈಕೇಯಿ ಅಮ್ಮ ಯಾರು ಅಂತ. ಮೆನ್ಷನ್ ಮಾಡಿಲ್ಲ ಇಲ್ಲಿ ವಾಲ್ಮೀಕಿಗಳು ಕೈಕೇಯಿ ಅಮ್ಮ ಅಂತ ಮೆನ್ಷನ್ ಮಾಡಿಲ್ಲ. ಕೈಕೇಯಿ ಅಮ್ಮ XYZ ಅನ್ಕೊಳ್ಳಿ. ಅವಳು ಯಾಕ್ರಿ ನಕ್ರಿ ನೀವು ಅಂತಾಳೆ. ಅಣ್ಣ ಮಾತಾಡ್ತಿದ್ದೆ ಆಟೋನು, ಯಾಕ್ರಿ ನಕ್ಕದ್ರಿ ನೀವು ಅಂತ ಕೇಳ್ತಿರ್ಲಿಲ್ಲ ಅವಳು. ಯಾಕ್ರಿ ನಕ್ಕದ್ರಿ ನೀವು ಅಂದು. ಏನಿಲ್ಲಮ್ಮ ಸುಮ್ಮನೆ ನಕ್ಕ, ಹೇಳ್ತಿರೋ ಇಲ್ಲೋ. ಅವಳು ಏನ್ ಶುರು ಮಾಡ್ಬಿಡ್ತಾಳೆ ಅಂದ್ರೆ, ನಿಮ್ ಮನಸ್ಸಲ್ಲಿ ಇನ್ನೊಬ್ರು ಯಾರೋ ಸ್ತ್ರೀ ಇದ್ದಾಳೆ, ಅವಳು ನೆನೆಸ್ಕೊಂಡು ನೀವು ನಕ್ಕದ್ರಿ ಅಂತ ಹೇಳಕ್ ಶುರು ಮಾಡ್ಬಿಡ್ತಾಳೆ. ಇವನು ಹಲ್ಲಿ ಮಾತು ಕೇಳ್ಕೊಂಡು ನಕ್ಕಿರ್ತಾನೆ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲಮ್ಮ, ನಾನು ನಿನ್ ಬಿಟ್ರೆ ಜಗತ್ತಲ್ಲಿ ನಾನು ಯಾರನ್ನೂ ಇಷ್ಟಪಡಲ್ಲ ನೀನು. ಅವಳು ಮಹಾನ್ ಹಠಮಾರಿ ಅಂದ್ರೆ ಕೈಕೇಯಿಯ ಅಮ್ಮ ಅವಳು. ಏನ್ ಹೇಳಿ, ಕೈಕೇಯಿಯ ಅಮ್ಮ ಅವಳು. ರಾತ್ರಿ ಇಡೀ ಪ್ರಾಣ ತಿಂತಾಳೆ ಅಶ್ವಪತಿ ರಾಜಂದು. ಏನಕ್ಕೆ ನಕ್ಕದ್ ಹೇಳಿ, ಏನಕ್ಕೆ ನಕ್ಕದ್ ಹೇಳಿ, ಏನಕ್ಕೆ ನಕ್ಕದ್. ಇದೆಂತ ಹಣೆ ಬರನಪ್ಪ, ಆ ಋಷಿ ಹೇಳಿದ್ರೆ ಸತ್ತೋಗ್ತೀನಿ ಅಂತ ಹೇಳಿದ್ದಾನೆ. ಇವಳು ಬೇರೆ ಬಿಡ್ತಾ ಇಲ್ಲ, ಅದೇ ಹಿಡ್ಕೊಂಡು. ಅಶ್ವಪತಿ ರಾಜ ಏನ್ ಹೇಳ್ತಾನೆ ಗೊತ್ತಾ, ಅಮ್ಮ ನಿನಗ್ ಬೇಕಾದ್ರೆ ನಿನ್ ಉದ್ದುದ್ದಕ್ಕೂ ಬಂಗಾರ ಸುರಿತೀನಿ, ಇದೊಂದನ್ನು ಕೇಳ್ಬೇಡ ಅಂತ. ನನ್ ಬಂಗಾರ ಬೇಡ, ಅದೇ ಹೇಳು. ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಮತ್ತೆ ಋಷಿ ಹುಡ್ಕೊಂಡು ಹೋಗ್ತಾನೆ. ಅಪ್ಪ ನೀನ್ ವರ ವಾಪಸ್ ತಗೋದನ್ನ ಇಟ್ಟು ಪ್ರಾಣ ತಿಂತಿದ್ದಾಳೆ ಅಂತ ಅಶ್ವಪತಿ ರಾಜ. ಅದಕ್ಕೆ ತಕ್ಷಣ ಏನ್ ಹೇಳ್ತಾನೆ, ಕೊಟ್ಟ ಆಯ್ತು, ನಾನು ವಾಪಸ್ ತಗೊಳಕ್ಕಾಗಲ್ಲ, ನಿನ್ ಕಾಪಾಡ್ಕೊಂಡ್ ಬಿಡ್ತಾನೆ. ಅವನ್ ಬಂದು ಹೇಳ್ತಾನೆ, ನೋಡಮ್ಮ, ನನಗೊಂದು ಋಷಿ ವರ ಕೊಟ್ಟಿದ್ದಾನೆ, ಆದ್ರಿಂದ ಆ ವರ ಏನು ಅಂತ ನಿನಗೆ ಹೇಳಿದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಪ್ಪ, ನಾನು ಸತ್ತೋಗ್ಬಿಡ್ತೀನಿ. ಆದ್ರಿಂದ ದಯವಿಟ್ಟು ನಿನ್ ಮತ್ ಕೇಳ್ಬೇಡ ಅಂತ ಹೇಳ್ತಾನೆ. ಸಾಯ್ತೀರಾ, ಹೇಳ್ಬಿಟ್ಟು ಸಾಯಿರಿ ಅಂತಳು. ಏನೇ ಸಾಯ್ತೀರಾ, ಹೇಳ್ಬಿಟ್ಟು ಸಾಯಿರಿ ಅಂತಾಳೆ. ಫಸ್ಟ್ ಹೆಂಡತಿನ ಬಿಟ್ಟಿದ್ದ ಅಶ್ವಪತಿ ರಾಜ. ನೀಚೆ, ನಾನ್ ಸಾಯ್ತೀನಿ ಅಂದ್ರು ಅದೇ ವಿಷಯ ಬೇಕು ಅಂತ, ಹೋದ್ ನೀನ್ ಬಿಟ್ಟಿದ್ದೀನಿ ಅಂತ ಓಡಿಸ್ಬಿಡ್ತಾನೆ. ಆಮೇಲೆ ಮಂಥರೆ ಕೈಲಿ ಕೈಕೇಯಿ ಬೆಳಿತಾಳೆ. ಮಂಥರೆ ಹಾಲು ಕುಡಿಸಿ ಬೆಳೆಸಿದಂತಹ ದಾದಿ ಕೈಕೇಯಿ. ಫಸ್ಟ್ ಅದು ಹೆಂಡತಿ ಬಿಟ್ಟ ಕತೆ ಅಶ್ವಪತಿ ರಾಜನ್. ಪುರಾಣಗಳಲ್ಲಿ ಬರೋದ ಪ್ರಥಮವಾಗಿ ಯಾರು ಒಬ್ಬ ಪುರುಷ ಹೆಂಡತಿನ ಬಿಟ್ಟ ಅಂದ್ರೆ ಅದು ಅಶ್ವಪತಿ ರಾಜ. ಬೈದು ಕಳಿಸ್ಬಿಡ್ತಾನೆ ಅಶ್ವಪತಿ ರಾಜ, ಹೋಗು ನೀಚೆ ನೀನು, ನಾನು ಸಾಯ್ತೀನಿ ಅಂದ್ರೆ ಅದೇ ಬೇಕಾ. ನೋಡಿ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ಸಾಯ್ತೀರಾ, ಹೇಳ್ಬಿಟ್ಟು ಸಾಯಿರಿ ಅಂತಾಳೆ. ಯಾರಾದ್ರು ಹೇಳ್ತಾರ ಈ ಮಾತನ್ನ? ಇಲ್ಲಿ ಆ ಮಾತನ್ನ ಸ್ಮರಣೆ ಮಾಡ್ಕೊಳ್ತಾರೆ ಯಾರು? ದಶರಥ. ಇವಳು ಎಷ್ಟು ಚಂಡಿನಪ್ಪ ಇವಳು, ಅದು ಜೆನೆಟಿಕ್ ಆಗಿ ಬಂದಿದೆ ಇವಳಿಗೆ. ನಾವು ಬರೀ ಹಂಗ ಹೇಳ್ಬಿಟ್ರೆ ಇವಳಿಗೆ ಏನ್ ಜೆನೆಟಿಕ್ ಆಗಿ ಬಂತು, ಯಾಕೆ ಬಂತು ಅನ್ನೋ ಆಲೋಚನೆ ಬರುತ್ತೆ ನಮಗೆ. ಅದ್ರ ಹಿಂದೆ ಈ ಕಥೆ ಇದೆ. ಆ ಹಠ ಹೆಂಗ್ ಬಂತು ಕೈಕೇಯಿಗೆ ಅಂದ್ರೆ ಅವ್ರ ಅಮ್ಮನಿಂದ ಬಂದಿದೆ. ಅವ್ರ ಅಮ್ಮನಿಂದ ಹಠ ನಮ್ಗೆಲ್ಲರಿಗೂ ಕೂಡ ನಮ್ಮ ಸ್ವಭಾವ ಏನಿದೆ ಅದು ನಮ್ಮಲ್ಲಿ ಉತ್ಪತ್ತಿ ಆಗಲ್ಲ. ನಮ್ಮಲ್ಲಿ ಮೃದು ಸ್ವಭಾವವು ಒಳ್ಳೆಯತನ ಇದೆ, ನಮ್ಮ ಮಕ್ಕಳಿಗೆ ಹರಿಯತ್ತೆ, ಮೊಮ್ಮಕ್ಕಳಿಗೆ ಹರಿಯತ್ತೆ. ಯಾರೋ ಒಬ್ಬ ನೀಚನಾಗ್ಬಿಟ್ಟಿದ್ರೆ ಅವ್ರು ಹುಟ್ಟೋ ಮೊಮ್ಮಕ್ಕಳು ಕೂಡ ನೀಚರಾಗ್ತಾರೆ. ಇದು ಪುರಾಣದಲ್ಲಿ ಕಥೆ ಇದೆ. ಮಹಾಭಾರತದಲ್ಲಿ ಪೃಥು ಚರಿತ್ರೆ ಬರುತ್ತೆ, ಕ್ಷಮಿಸಿ, ಭಾಗವತದಲ್ಲಿ ಪೃಥು ಚರಿತ್ರೆ ಬರುತ್ತೆ. ಅಂಗ ಮಹಾರಾಜ ಬರ್ತಾನೆ. ಅಂಗ ಮಹಾರಾಜನ ಮಗ ವೇನ ಅಂತ ಒಬ್ಬ ಹುಟ್ಟುತ್ತಾನೆ. ಅವ್ನು ಎಷ್ಟು ದುಷ್ಟ ಅಂದ್ರೆ, ಅವನ ಜೊತೆಗೆ ಯಾರ್ಯಾರು ಆಟ ಆಡ್ತಿರ್ತಾರೆ, ಆಟ ಮುಗಿದ್ಮೇಲೆ ಆ ಮಕ್ಕಳನ್ನೆಲ್ಲ ತಗೊಂಡು ಬಾವಿಗೆ ಎಸ್ಬಿಡ್ತಿರ್ತಾನೆ. ಈ ಅಂಗ ಮಹಾರಾಜನಿಗೆ ಬಹಳ ದುಃಖ ಆಗ್ಬಿಡುತ್ತೆ. ಪ್ರಜೆಗಳನ್ನೆಲ್ಲ ಬಾವಿ ಹಾಕ್ತಿರ್ತಾನ ಅವನು.
ಇದೇನಪ್ಪ ಸುಮ್ಮನೆ ಬಿಲ್ ಹಿಡ್ಕೊಂಡು ಹೋಗೋದು, ಸಿಕ್ಕೋರಿಗೆ ಬಾಣ ಹೊಡ್ಕೊಂಡು ಹೋಗೋದು. ಮಹಾರಾಜನ ಮಗ ಮುಂದೆ ಮಹಾರಾಜ ಆಗೋನು. ಇವನಿಗೆ ಹೆಂಗೆ ದುಷ್ಟತನ ಬಂತು ಅಂದ್ರೆ ಅಲ್ಲೂ ಜೆನೆಟಿಕ್ ವಿಷಯವನ್ನು ಹೇಳಿದ್ದಾರೆ. ಅಂಗ ಮಹಾರಾಜನ ಹೆಂಡತಿ ಏನಿದ್ದು ಅವರ ಅಪ್ಪ ಮೃತ್ಯುವಿನ ಮಗಳು ಅಂಗರಾಜನ ಮಗನ ಹೆಸರು ಸುನೀತಾ ಅಂತ ಅವಳ ಹೆಸರು. ಅವಳು ಮೃತ್ಯುವಿನ ಮಗಳು. ಆ ಮೃತ್ಯುವಿನ ಮಗಳಾಗಿರೋದ್ರಿಂದ ಈ ವೇನನಿಗೆ ಸಾಯೋದು ನೋಡಿ ಸಂತೋಷ ಪಡ್ತಿರ್ತಾನೆ, ಅದಕ್ಕೋಸ್ಕರ ಸಾಯ್ತಿರ್ತಾನೆ. ಅವನು ಯಾರು? ಅಂಗ ಮಹಾರಾಜ, ಧ್ರುವನ ವಂಶದಲ್ಲಿ ಹುಟ್ಟಿದವನವನು. ನಂತರ ವೇನನ ಒಂದು ಕೈಯನ್ನ ಕಡದಾಗೇನೆ ಭಗವಂತನ ಅಂಶ ಸಂಭೂತ ಪೃಥು ಚಕ್ರವರ್ತಿ ಹುಟ್ಟೋದು. ಸಾಕ್ಷಾತ್ ವಾಸುದೇವನ ಅಂಶ ಸಂಭೂತ ಪೃಥು ಚಕ್ರವರ್ತಿ ಅವನು ಹುಟ್ಟೋದು. ನೋಡಿ, ಎರಡು ಕಡೆಗೆ ಈ ಜೆನೆಟಿಕ್ ವಿಷಯವನ್ನ ನಮ್ಮ ಪುರಾಣದಲ್ಲಿ ಹೇಳಿದ್ದಾರೆ. ನಾವು ಒಳ್ಳೆಯವರಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಒಳ್ಳೆಯವರಾಗ್ತಾರೆ. ನಮ್ಮಲ್ಲಿ ಯಾರು ಅಂತ ದುಷ್ಟತನ ಮಾಡೋರಿದ್ರೆ ಆ ದುಷ್ಟತನದ ಪರಂಪರೆ ಮತ್ತೆ ಮತ್ತೆ ನಮಗೆ ಬರುತ್ತೆ ಅಂತ ಕೈಕೇಯಿ ಹೇಳ್ತಾಳೆ. ಇಲ್ಲಿ ಏನು ಅಂದ್ರೆ ಆ ತಲೆಯನ್ನ ನಾನು ಸೌರ್ತಾ ಹೇಳ್ತಾನೆ, ಓಹೋ ಆಯ್ತಮ್ಮ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಎಲ್ಲಾ ರೀತಿಯಿಂದಲೂ ನಾನು ಸೂರ್ಯ ಚಂದ್ರನ ಮೇಲೆ ಪ್ರಮಾಣ ಮಾಡಿದ್ದೀನಿ, ರಾಮನ ಮೇಲೆ ಪ್ರಮಾಣ ಮಾಡಿದ್ದೀನಿ, ನನ್ನ ಪುಣ್ಯದ ಮೇಲೆ ಪ್ರಮಾಣ ಮಾಡಿದ್ದೀನಿ, ಏನ್ ಕೇಳಿದ್ರು ಕೊಡ್ತೀನಿ, ನೀನು ಕೇಳ್ಕೊಮ್ಮ. ಏನು ವರವನ್ನು ಕೇಳ್ಕೊತಿದ್ಯೋ ಅದನ್ನ ಹೇಳು ಅಂತ ಹೇಳಿದಾಗ ಕೈಕೇಯಿ ಈ ಮಾತನ್ನ ಹೇಳ್ತಾಳೆ. ತೌ ತಾವದಹಮೇ ವದ್ಯೈವ ವಕ್ಷ್ಯಾಮಿ ಶೃಣುಮೇ ವಚಃ ಯೋಭಿಷೇಕ ಸಮಾರಂಭ ರಾಘವಸ್ಯ ಉಪಕಲ್ಪಿತಃ ಅನೇನೈವಾಭಿಷೇಕೇನ ಭರತೋ ಮೇ ವಿಷಿಚ್ಯತಾಂ ಯೋ ದ್ವಿತೀಯೋ ವರೋ ದೇವ ದತ್ತಃ ಪ್ರೀತೇನ ಮೇ ತ್ವಯಾ ತದಾ ದೈವಾಸುರೇ ಯುದ್ಧೇ ತಸ್ಯೇ ಕಾಲಯಮಾಚತ ನವ ಪಂಚದ ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ ಭರತೋ ಭಜತಾಮದ್ಯ ಯೌವರಾಜ್ಯಮಕಂಟಕಂ ಯೇಷ ಮೇ ಪರಮಃ ಕಾಮೋ ದತ್ತಮೇವ ವರಂ ವೃಣೆ ಅದ್ಯ ಚೈವ ಹಿ ಪಶ್ಯೇಯಂ ಪ್ರಯಾಂತಂ ರಾಘವಂ ವನಂ. ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಪ್ಪ. ಯಾವ ಯಾವ ಪದಾರ್ಥಗಳನ್ನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಅಂತ ನೀನು ಏರ್ಪಾಡು ಮಾಡಿದೆಯೋ ಅದೇ ಸಮಾರಂಭದಲ್ಲಿ, ಅದೇ ಸಂಭಾರಗಳೊಳಗೆ, ಅದೇ ಪದಾರ್ಥಗಳೊಳಗೆ ಏನಾಗಬೇಕಪ್ಪ ಅಂದ್ರೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಇದು ನನ್ನ ಮೊದಲ ವರ. ಎರಡನೆಯ ವರ ಏನು ಅದನ್ನ ಕೇಳು, ಹೇಳ್ತೇನೆ. ಈಗ ಸಮಯ ಬಂದಿದೆ ಕೇಳೋಕೆ. ಶ್ರೀರಾಮಚಂದ್ರನು ನಾರು ಬಟ್ಟೆಯನ್ನ ಉಟ್ಟು ಚರ್ಮವನ್ನ ಹೊದ್ದುಕೊಂಡು ಜಟಾಧಾರಿಯಾದವನಾಗಿ ಒಬ್ಬ ತಪಸ್ವಿಯಂತೆ 14 ವರ್ಷಗಳ ಕಾಲ ದಂಡಕಾರಣ್ಯಕ್ಕೆ ಹೋಗಿ ಇರಬೇಕು. ಭರತನಿಗೆ ನಿಷ್ಕಂಟಕವಾಗಿ ಈ ರಾಜ್ಯ ಸಿಗಬೇಕು. ಇದು ನನ್ನ ಎರಡನೆಯ ವರ. ಇಲ್ಲಿ ದಂಡಕಾರಣ್ಯ ಅನ್ನೋದನ್ನ ಯಾಕೆ ಚೂಸ್ ಮಾಡ್ಕೊಂಡ್ಲು ಗೊತ್ತಾ ನಿಮಗೆ? ವಿಂಧ್ಯ ಪರ್ವತದ ಕೆಳಗಡೆ ಪೂರ್ಣ ಕಾಡು, ಇಡೀ ಒಂದು ಮನುಷ್ಯ ಸಮಾಜ ಬದುಕ್ತಾ ಇದ್ದಂಥದ್ದು ವಿಂಧ್ಯ ಪರ್ವತದ ಮೇಲೆ. ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ, ಜಾರ್ಖಂಡ್ ಅಂತೆಲ್ಲ ಏನಿದೆ ಆ ಅದಕ್ಕೆ ಆರ್ಯಾವರ್ತ ಅಂತ ಹೆಸರು. ಹಿಮಾಲಯದ ಕೆಳಗೆ ಗಂಗಾ ವಿಂಧ್ಯ ಪರ್ವತದ ಮೇಲೆ ಆ ಒಂದು ಬೆಲ್ಟನ್ನ ಆರ್ಯಾವರ್ತ ಅಂತ ಕರೆಯೋರು. ಸರಸ್ವತಿ ನದಿ ತೀರವನ್ನ ಅಕ್ಕಪಕ್ಕನ ಬ್ರಹ್ಮಾವರ್ತ ಅಂತ ಕರೆಯೋರು. ಸರಸ್ವತಿ ನದಿ ಯಾವಾಗ ಗುಪ್ತಗಾಮಿನಿ ಆದ್ಲೋ ಅವರೆಲ್ಲರೂ ಗಂಗಾ ನದಿ ತೀರಕ್ಕೆ ವಾಸವನ್ನ ಬಂದರು. ಅದು ಆರ್ಯಾವರ್ತ ಅಂತ ಆಯ್ತು. ವಿಂಧ್ಯ ಪರ್ವತದ ಕೆಳಗಡೆ ಪೂರ್ತಿಯಾಗಿ ದಂಡಕಾರಣ್ಯ. ಏನಾಗಿತ್ತು ಅಂದ್ರೆ ರಾವಣನಿಗೆ ಭಾರತ ಮಾತ್ರ ಗೆಲ್ಲಕ್ಕಾಗಿರ್ಲಿಲ್ಲ, ಇಡೀ ಬ್ರಹ್ಮಾಂಡವನ್ನೇ ಗೆದ್ದಿದ್ದ ಅವನು. ಕಾರಣ ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ 2 ಸಲ ಭಾರತದ ಮೇಲೆ ರಾವಣ ಯುದ್ಧಕ್ಕೆ ಬಂದಿರ್ತಾನೆ. ಒಂದು ಸಲ ಕಾರ್ತವೀರ್ಯಾರ್ಜುನ ಓಡಾಡಿಸಿಕೊಂಡು ಹೊಡೆದಿರ್ತಾನೆ ಅವರಿಗೆ, ಯಾರಿಗೆ? ರಾವಣನಿಗೆ. ಇನ್ನೊಂದು ಸಲ ಯುದ್ಧಕ್ಕೆ ಬರ್ತಾನೆ ವಾಲಿ ಜೊತೆಗೆ. ವಾಲಿ ಸಂಧ್ಯಾವಂದನೆ ಸಮಯದಲ್ಲಿ ಬರ್ತಾನೆ. ಅವನು ಸಮುದ್ರಗಳಲ್ಲಿ ಹೋಗಿ ಅರ್ಘ್ಯ ಕೊಡ್ತಿರ್ತಾನೆ ಅಂತ. ಪೂರ್ವ ಸಮುದ್ರದಲ್ಲಿ ಒಂದು ಅರ್ಘ್ಯ, ದಕ್ಷಿಣ ಸಮುದ್ರದಲ್ಲಿ, ಪಶ್ಚಿಮ ಸಮುದ್ರದಲ್ಲಿ. ರಾವಣ ಬಂದು ಯುದ್ಧ ಕೊಡ ನನಗೆ ಅಂತ ಹೇಳ್ತಾನೆ. ವಾಲಿ ಅವನನ್ನ ಹೀಗೆ ಹಿಂಗ್ ಹಿಡ್ಕೊಂಡು ಹೋಗ್ತೀವಲ್ಲ ನಾವೀಗೆ, ಒಂದೇನ ಹಿಡ್ಕೊಂಡು ಹಂಗೆ ರಾವಣನ್ ಹಿಡ್ಕೊಂಡು 3 ಸಮುದ್ರಕ್ಕೆ ಹಾರಿದ್ನಂತ. ಆಮೇಲೆ
ಕಿಷ್ಕಿಂದಾಗ ಬಂದು ಬಾರಪ್ಪ ಈ ಯುದ್ಧಕ್ಕೆ ಅಂದ್ರೆ, ಅಪ್ಪ ನಾನು ನೀನು ಸ್ನೇಹಿತರಾಗ್ಬಿಡೋಣ, ಇದು ದುಷ್ಟ ಸ್ನೇಹ ಬೇರೆ. ಅದು ಮುಂದೆ ಹೇಳ್ತೇನೆ, ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತೇನೆ, ಯಾವಾಗ ಬರ್ತೀನೋ ಗೊತ್ತಿಲ್ಲ. ಏನು ಅಂದ್ರೆ ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತೇನೆ ಆ ದುಷ್ಟ ಸ್ನೇಹ ಹೇಗಿತ್ತು ಅಂತ. ಆ ಒಂದು ಸ್ನೇಹವನ್ನ ಬಯಸಿ ಹೊರಟೋಗ್ಬಿಟ್ಟಿರ್ತಾರೆ. ರಾವಣನಿಗೆ ಭಾರತವನ್ನ ಗೆಲ್ಲಕ್ಕಾಗಿರ್ಲಿಲ್ಲ, 2 ಸಲ ಬಂದಿರ್ತಾನೆ. ಆಗ ಏನ್ ಮಾಡ್ದ ಅಂದ್ರೆ, ಭಾರತವನ್ನ ಗೆಲ್ಲಬೇಕು ಅಂದ್ರೆ ನಾನು ಭಾರತದಲ್ಲಿ ಬೇರೂರಬೇಕು ಅಂತ ಅಂದುಕೊಂಡು ದಂಡಕಾರಣ್ಯದಲ್ಲಿ ಒಂದು ದೊಡ್ಡ ರಾಕ್ಷಸ ಸಮೂಹವನ್ನ ತಂದು ಬಿಟ್ಟಿರ್ತಾನೆ. ಅವ್ರು ಯಾರು? ರಾವಣನ ಅಮ್ಮನ ತಂಗಿಯ ಮಕ್ಕಳು, ಖರ, ದೂಷಣ, ತ್ರಿಶಿರಸ್ಸು ಅಂತ. ಖರ, ದೂಷಣ ಮತ್ತು ತ್ರಿಶಿರಸ್ಸು ಅಂತ ಇವರ 3 ಜನರ ಜೊತೆಗೆ ಮತ್ತೆ 14 ಜನ ಸೇನಾಧಿಪತಿಗಳು ಬಿಟ್ಟಿರ್ತಾನೆ. ಆ ಒಂದೊಂದು ಸೇನಾಧಿಪತಿಗೂ ಕೂಡ 1,000 ರಾಕ್ಷಸರನ್ನ ಕೊಟ್ಟಿರ್ತಾರೆ. ಅವರೇ 14,000 ರಾಕ್ಷಸರನ್ನ ಜನಸ್ಥಾನದಲ್ಲಿ ರಾಮ ಕೊಲ್ಲೋದು. ಆ ನಂತರ ಇವರೆಲ್ಲರಿಗೂ ಮುಖ್ಯವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಶೂರ್ಪಣಖೆಯನ್ನ ಬಿಟ್ಟಿರ್ತಾನೆ. ಶೂರ್ಪಣಖೆ ಯಾಕೆ ಭಾರತದ ಜವಾಬ್ದಾರಿಯನ್ನು ಕೊಟ್ಟ ಅಂದ್ರೆ ಅದರಲ್ಲೂ ಒಂದು ಕನ್ನಿಂಗ್ ಬುದ್ಧಿ ಇದೆ ರಾವಣ. ಏನಾಗ್ಬಿಡ್ತು ಅಂದ್ರೆ ರಾವಣನಿಗೆ ಯುದ್ಧ ದಾಹ, ಬಹಳ ಶಕ್ತಿ ಇದೆ, ಎಲ್ಲರೂ ಒಂದ್ ಕಡೆ ಪ್ರಯೋಗ ಮಾಡಬೇಕು ಅಂತ. ಪ್ರಯೋಗ ಮಾಡಕ್ ರಾವಣನ ಮುಂದೆ ಯುದ್ಧ ಮಾಡೋರು ಯಾರು? ಬಾರೋ ಯುದ್ಧಕ್ಕೆ ಬಾರೋ ಯುದ್ಧಕ್ಕೆ ಬಾರೋ ಯುದ್ಧಕ್ಕೆ ಅಂತ ಕರೀತಿದ್ದ. ಅಯ್ಯ ನೀನ್ ಗೆದ್ದೆ ಬಿಡಪ್ಪ ಅನ್ಬಿಡ್ತಿದ್ದ. ಆದ್ರೂ ಅವನ ಮೇಲೆ ಯುದ್ಧ ಮಾಡ್ಬೇಕು ಅಂತ ಆಸೆ. ಹೀಗಿದ್ದಾಗ ಏನಾಯ್ತು ಅಂದ್ರೆ ಒಂದ್ಸಲ ಯುದ್ಧಕ್ಕೆ ಹೋಗ್ತಾನೆ. ರಾವಣನ ಸಹಾಯಕ್ಕೆ ಏನಾಗ್ಬಿಡ್ತಿದ್ವು, ಯಾವಾಗಲೂ ಶೂರ್ಪಣಖಿ ಗಂಡ ಹೋಗ್ತಿರ್ತಾನೆ. ಇವನಿಗ ಯುದ್ಧದ ಒಂದು ಭ್ರಮೆಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಇವನು ನನ್ ಕಡೆಯವನೇ ಅಂತ ಗೊತ್ತಿಲ್ಲದೆ ಎದುರು ಪಾರ್ಟಿ ಅನ್ನೋದು ಶೂರ್ಪಣಖಿ ಗಂಡನ್ನೇ ಕೊಂದು ಬಿಡ್ತಾನೆ. ಯಾರು? ರಾವಣ. ಅದರ ಪಾಪ ಪ್ರಾಯಶ್ಚಿತ್ತವಾಗಿ ಶೂರ್ಪಣಖಿಗೆ ಭಾರತವನ್ನು ಬಿಟ್ಟು ಕೊಡ್ತಾನ. ನೀನ್ ಅಲ್ಲಿ ಹೋಗಮ್ಮ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿ ಕಳಿಸ್ತಾನೆ, ಯಾರನ್ನಾರು ಒಬ್ಬ ಚಂದ ಹುಡುಗದ್ ನೋಡ್ಕೊಳೆ, ಅವನನ್ನೇ ಕಟ್ನ ಮದ್ವೆ ಮಾಡ್ತೀನಿ, ಹೋಗೆ ಪರವಾಗಿಲ್ಲ, ಇವ್ನು ಮರ್ತ್ಕೊಳ್ಳೆ ಅಂತ ಹೇಳಿ ಕಳಿಸ್ತಾನೆ. ನೋಡು, ಅಣ್ಣ ತಂಗಿ ಹೇಳೋ ಮಾತು. ಯಾಕೆ? ಇವನೆಲ್ಲ ದುಷ್ಟ ಬುದ್ಧಿ ಇದೆ, ಅದಕ್ಕೆ ಶೂರ್ಪಣಖಿಗೂ ಅದೇ ಉಪದೇಶ ಮಾಡಿ ಕಳಿಸ್ತಾನೆ. ನೋಡಿ, ದಂಡಕಾರ ಆಗ ಅವರೆಲ್ಲರೂ ಕೂಡ 14,000 ಜನ ದಂಡಕಾರಣ್ಯಕ್ಕೆ ಬರ್ತಾರೆ. ಅವ್ರ ಕೆಲಸ ಏನು? ಅಲ್ಲಿರುವಂತಹ ಋಷಿ ಮುನಿಗಳನ್ನ ಎಲ್ಲರನ್ನು ತಿಂದು ಬದುಕೋದೇ ಕೆಲಸ. ರಾಮ, ಲಕ್ಷ್ಮಣ, ಸೀತ ದಂಡಕಾರಣ್ಯಕ್ಕೆ ಹೋದ್ರೆ ರಾಕ್ಷಸರಿಗೆ ಆಹಾರ ಆಗ್ತಾರೆ ಅನ್ನೋ ದುರ್ಬುದ್ಧಿ. ಅವಳು ಬೇಕಾದಷ್ಟು ಬೇರೆ ಕಡೆ ಕಳಿಸ್ಬೋದಿತ್ತು, ಹಿಮಾಲಯಕ್ಕೆ ಹೋಗ್ಲಿ ಅಂತ ಹೇಳ್ಬೋದಿತ್ತು, ಇನ್ನೊಂದೇನೋ ಆಗ್ಲಿ ಅಂತ ಹೇಳ್ಬೋದಿತ್ತು. ದಂಡಕಾರಣ್ಯ ಅಂತಾನೆ ಯಾಕೆ ಹೇಳಿದ್ಲು ಅಂದ್ರೆ, ಇಡೀ ದಂಡಕಾರಣ್ಯ ಋಷಿ ರಾಕ್ಷಸರು ಇಷ್ಟೇ ಜನ ಇರೋರು, ಬೇರೆ ಇನ್ಯಾರು ಇಲ್ಲ. ಆ ರಾಕ್ಷಸರ ಬಾಯಿಗೆ ತುತ್ತಾಗ್ತಾರೆ. ರಾಕ್ಷಸರ ಬಾಯಿಯಿಂದ ತಪ್ಪಿಸ್ಕೊಂಡ್ರು ಕೂಡ ಕ್ರೂರ ಮೃಗಗಳ ದಾಳಿಗೆ ತುತ್ತಾಗ್ತಾರೆ. ಕ್ರೂರ ಮೃಗಗಳ ದಾಳಿಗೆ ತುತ್ತಾಗ್ತಾರೆ ಅನ್ನೋ ದುರ್ಬುದ್ಧಿಯಿಂದ ಏನ್ ಮಾಡಿದ್ರು, ಅವನನ್ನ ಅಲ್ಲಿಗೆ ಕಳಿಸಿದ್ರು. ನೆನಪಿಟ್ಕೊಳ್ಳಿ, ಯಾಕೆ ದಂಡಕಾರಣ್ಯ ಅಂತ ಚೂಸ್ ಮಾಡುದು ಅಂದ್ರೆ ಅಲ್ಲಿ ಅಷ್ಟು ದುರ್ಬುದ್ಧಿ ಇದೆ. ಈ ಮುಂದ್ ಹೀಗಾಗತ್ತೆ ಅಂತ ಇದೆಲ್ಲ ಮಂಥರ ಹೇಳ್ಕೊಟ್ಟು ಹೋಗಿರೋದು. ಮಂಥರ ಆಗ ಏನಾಯ್ತು ಅಂದ್ರೆ, ತಕ್ಷಣ ಈ ಮಾತನ್ನ ಹೇಳಿದ ತಕ್ಷಣವೇ ಈ ಕ್ರೂರ ನುಡಿಯನ್ನ ದಶರಥನು ಕೇಳ್ತಾನೆ. ಒಂದು ಕ್ಷಣ ದಿಗ್ಭ್ರಾಂತನಾಗಿ ವಿಲ 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 ನೀರಿನಿಂದ ಮೀನನ್ನ ತೆಗೆದು ಪಕ್ಕಕ್ಕೆ ಹಾಕಿದ್ರೆ ಒದ್ದಾಡುತ್ತಲ್ಲ, ಹಂಗು ಒದ್ದಾಡ್ತಾನೆ. ಹಂಗು ಒದ್ದಾಡದ ಮೇಲೆ ಸ್ವಲ್ಪ ಚೇತರಿಸಿಕೊಳ್ತಾನೆ. ಇಲ್ಲೊಂದು ಉದಾಹರಣೆಯನ್ನ ಕೊಡ್ತಾರೆ ವಾಲ್ಮೀಕಿಗಳು. ವ್ಯಾಘ್ರೀಂ ದೃಷ್ಟ್ವಾ ಯಥಾ ಮೃಗ. ಸಿಂಹವನ್ನ ಕಂಡಾಗ ಜಿಂಕೆ ಹೆದರಿ ಓಡುವ ಹಾಗೆ ದಶರಥನ ಪರಿಸ್ಥಿತಿ ಆಯಿತು. ಅಂದ್ರೆ ದಶರಥನು ಎಷ್ಟು ಹೆದರ್ತಿದ್ದ ಕೈಕೇಯಿಗೆ ಅನ್ನೋದು ಇದೊಂದು ಉದಾಹರಣೆಯಿಂದ ಗೊತ್ತಾಗುತ್ತೆ. ವ್ಯಾಘ್ರ ಅಂದ್ರೆ ಹುಲಿ, ಸಿಂಹ ಅಲ್ಲ, ಹುಲಿಯನ್ನ ನೋಡಿದ ಜಿಂಕೆ ಹೆದರೋ ಹಾಗೆ ಹೆದರುಕೊಂಡ ದಶರಥ. ಮಹಾರಾಜನು, 3 ಲೋಕಕ್ಕೆ ಅಧಿಪತಿಯು, ದೇವತೆಗಳಿಗೆ ಸಹಾಯಕ್ಕೆ ಇವನಿಗೆ ಟೆಲಿಫೋನ್ ಬರ್ತಿತ್ತು. ರಾಕ್ಷಸರು ದೇವತೆಗಳಿಗೆ ಯುದ್ಧದ ಮೇಲೆ ಬಂದ್ರೆ ದಶರಥನು ಹೋಗಿ ದೇವತೆಗಳ ಪರವಾಗಿ ಯುದ್ಧ ಮಾಡ್ತಾ ಇದ್ದ. ಅಷ್ಟು ವೀರ ದಶರಥ. 10 ರಥಗಳಲ್ಲಿ ಪ್ರಯಾಣ ಮಾಡ್ತಿದ್ದ ಅಂತ, ಸುಸ್ತೇ ಆಗ್ತಿರ್ಲಿಲ್ಲ ಅವನು. ಅದಕ್ಕೆ ದಶರಥ ಅಂತ ಹೆಸರು ಅವನಿಗೆ.
ಇಲ್ಲಿಂದ ಏನ್ ದೇವಲೋಕ ಪಕ್ಕದಲ್ಲಿ ಇದೆಯೇನೋ BTM ಲೇಔಟ್ ನಮಗೆ, ಈಗ ಈಸ್ಟ್ ಎಂಡ್ ಅಲ್ಲಿ ಇದೀವಿ, BTM ಲೇಔಟ್ಗೆ ಹೋಗ್ತೀವಿ ಅನ್ನಕ್ಕೆ. ಭೂಮಿಯಿಂದ ಸ್ವರ್ಗಕ್ಕೆ ಹೋಗ್ಬೇಕು. ಒಂದು ಕ್ಷಣವೂ ಕೂಡ ವಿಶ್ರಾಂತಿ ಮಾಡದೆ ಅವನು ಪ್ರಯಾಣವನ್ನು ಮಾಡ್ತಿದ್ದ. ಆದ್ರಿಂದ ನೋಡಿ ಇಲ್ಲಿ ಹೇಳ್ತಾರೆ, ಅವನು ಹಾಥಿಕ್, ಮೊದಲನೇ ಶಬ್ದ ದಶರಥನ ಬಾಯಿಂದ ಬಂದಿದ್ದು ಹಾಥಿಕ್, ಧಿಕ್ಕಾರವೇ. ಇಲ್ಲಿ ಅಷ್ಟೇ ಹೇಳಿದ್ದು, ಯಾರಿಗೆ ಧಿಕ್ಕಾರ ಇರಲಿ? ಮೊದಲನೇದು ಅವನಿಗೆ ಧಿಕ್ಕಾರ ಇರಲಿ, ಎರಡನೇದು ಕೈಕೇಯಿ ಧಿಕ್ಕಾರ ಇರಲಿ. ಯಾವುದು ಆಗಬಾರದು ಅಂತ, ಯಾವುದು ನಡಿಲೇಬಾರದು ಅಂತ ಇದುವರೆಗೂ ಕೂಡ ದಶರಥನು ಕಾಯ್ಕೊಂಡಿದ್ದ, ಅದು ನಡೆದು ಹೋಗ್ತು. ಭಯ ಇತ್ತವನಲ್ಲಿ. ಕೈಕೇಯಿ ಮರೆತು ಬಿಟ್ಟಿದ್ಲು, ಅಪ್ಪ ಅಶ್ವಪತಿ ರಾಜನಿಗೆ ಕೊಟ್ಟಂತಹ ಒಂದು ಮಾತನ್ನ ಮರೆತು ಬಿಟ್ಟಿದ್ಲು. ಮಂಥರ ಬಂದು ನೋಡಿ, ಈಗಲೂ ಕೂಡ ಕೈಕೇಯಿ ತಾನು ಸಂಪಾದನೆ ಮಾಡಿದ ವರವನ್ನ ಕೇಳ್ಕೊಂಡ್ಲೇ ಹೊರತು ಅಶ್ವಪತಿ ನಮ್ಮಪ್ಪಂಗೆ ಹೇಳಿದ್ದೆ ನನ್ನ ಮಗ ರಾಜ ಆಗ್ಬೇಕು ಅಂತ ಮಾತು ಕೊಟ್ಟು ನನ್ ಮದುವೆ ಆಗಿದ್ಯಾ ಆಗು ಅಂತ ಹೇಳಿಲ್ಲ ಅವಳು. ದಶರಥನಿಗೆ ಆ ಬುದ್ಧಿ ಇತ್ತು. ಆಗ ಏನಾಯ್ತು ಅಂದ್ರೆ, ಅವನು ಸಿಟ್ಟು ಬಂದ್ಬಿಡ್ತಾನೆ ದಶರಥನಿಗೆ. ಅವಳನ್ನ ಸುಟ್ಟೇ ಬಿಡ್ತೀನಿ ಅನ್ನೋ ಕಣ್ಣಿಂದ ಅಂತ ದುರು ನೋಡಿದ್ರೆ, ನೋಡೋಕ್ಕೆಲ್ಲ ಹೆದರಲ್ಲ ಅಂದು. ಏನ್ ಹೇಳಿ, ಹಿಂಗ್ ದುರು ನೋಡಿದ್ರಲ್ಲ ಹೆದರಿಗಿದ್ರಲ್ಲ. ನೋಡಿ, ಮೊಟ್ಟ ಮೊದಲ ಮಾತು ನೃಶಂಸೆ ದುಷ್ಟಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ ಕಿಂಕೃತಂ ತವ ರಾಮೇಣ ಪಾಪೇ ಪಾಪಂ ಮಯಾಪಿವ ಸದಾತೆ ಜನನೀ ತುಲ್ಯ ವೃತ್ತಿ ವಹತಿ ರಾಘವ. ನೃಶಂಸೆ ಎಂಥದ್ದು? ದುಷ್ಟೆ, ದುಷ್ಟ ಚಾರಿತ್ರಿಯೇ, ಕೆಟ್ಟ ನಡವಳಿಕೆಯನ್ನ ಇಟ್ಟುಕೊಂಡವಳೆ, ನಮ್ಮ ಕುಲವನ್ನೇ ನಾಶ ಮಾಡೋದಿಕ್ಕೆ ಬಂದವಳೆ. ನಾಶ ಮಾಡೋ ರಾಮ ನಿನಗೇನ್ ಮಾಡಿದ ನೋಡಿ. ಅವನಿಗೆ ಭರತನಿಗೆ ಪಟ್ಟ ಕಟ್ಟು ಅಂದಿದ್ದು ದುಃಖ ಆಗ್ಲಿಲ್ಲ ದಶರಥನಿಗೆ. ಭರತನಿಗೆ ಪಟ್ಟ ಕಟ್ಟು ಅಂದಿದ್ದು ದುಃಖವೇ ಆಗ್ಲಿಲ್ಲ. ಯಾಕೆ ಅಂದ್ರೆ ದಶರಥನೇ ಮಾತು ಕೊಟ್ಟಿದ್ದಾನೆ. ಆ ಮಾತು ಅಂತ ನೆನಪಿಸಿದ್ರೆ ಕಟ್ಲೇಬೇಕಿತ್ತು. ಅವನ ಹೃದಯದಲ್ಲಿ ಅದು ಚುಚ್ಚುತ್ತಾ ಇದೆ. ಇವಳು ಕಾಡಿಗೆ ಹೋಗು ಅಂತ ಹೇಳಿದ್ನಲ್ಲ, ಅದು ದುಃಖ ಆಗ್ತಾ ಇದೆ. ರಾಮ ನಿನಗೇನು ಮಾಡಿದ್ದ? ಯಾಕೆ ಅಂದ್ರೆ ಪಾಪವನ್ನೇ ಅರಿಯದಂತಹ ಪಾಪದವನು ನನ್ನ ರಾಮ. ನೋಡಿ ಮಾತು ಎಷ್ಟು ಚೆನ್ನಾಗಿದೆ. ಪಾಪ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಅಂಥವನು ನನ್ನ ರಾಮಚಂದ್ರ. ತನ್ನ ತಾಯಿಗೆ ಎಷ್ಟು ಗೌರವವನ್ನ ಕೊಡ್ತಾನೋ ಅದಕ್ಕೆ 100 ಪಟ್ಟು ಹೆಚ್ಚು ಗೌರವವನ್ನ ನಿನಗೆ ಕೊಡ್ತಾನೆ. ಅವನಲ್ಲಿ ನೀನ್ ಏನು ಕಂಡೆಮ್ಮ? ಏನು ಕಂಡೆ? ತ್ವಂ ಮಯಾತ್ಮ ವಿನಾಶಾಯ ಭವನಂ ತ್ವಂ ನಿವೇಶಿತ. ನಿಜವಾಗಲೂ ನಾನು ಇಷ್ಟಪಟ್ಟು ನನ್ನ ವಂಶದ ನಾಶಕ್ಕೋಸ್ಕರವೇ ನಿನ್ನನ್ನ ಕೇಕೆಯ ದೇಶದಿಂದ ಕರ್ಕೊಂಡು ಬಂದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಏನಕ್ಕೆ ಕರ್ಕೊಂಡು ಬಂದೆ ಅಂದ್ರೆ ನನ್ನ ವಂಶದ ನಾಶಕ್ಕೆ ನಿನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದೀನಿ, ಅನ್ಕೊಳ್ತಾ ಇದ್ದೀನಿ. ನಾನೇನ್ ಮಾಡ್ಕೊಂಡೆ ಅಂದ್ರೆ ಕೈಗೆ ತಗೊಂಡ್ಬಿಟ್ಟೆ ಬೂದಿ ಅಂತ, ಕೈಗೆ ನಾನು ತಗೊಂಡ್ಬಿಟ್ಟೆ ಬೂದಿ ಅಂತ. ಆದ್ರೆ ನೀ ನನ್ನನ್ನು ಏನ್ ಮಾಡಿದೆ? ಕೆಂಡದ ಹಾಗೆ ಸುಟ್ಟು ಬಿಟ್ಟೆ. ಎಂಥ ಉಪಮಾನಗಳು ನೋಡಿ, ಜಗತ್ತಲ್ಲಿ ಸಿಗುತ್ತಾ ಇಂಥ ಉಪಮಾನ? ವಾಲ್ಮೀಕಿಗಳಿಗೆ ಮಾತ್ರವೇ ಹೊಡೆಯೋ ಸಾಧ್ಯ ಇದು. ಎಲ್ಲದಕ್ಕಿಂತ ಹೆಚ್ಚು ಇನ್ನೊಂದೇನೋ ಆದಿಕಾವ್ಯ. ಇದು ಫಸ್ಟ್ ವರ್ಕ್ ಆಫ್, ಮೊದಲನೇ ಕೆಲಸ ಇದು ಆದಿಕಾವ್ಯ ರಾಮಾಯಣ ಅಂದ್ರೆ. ಹೊಳೆಯುತ್ತ ನಮಗೆ ಇಂಥ ಒಂದು ಉಪಮಾನಗಳು. ಬೂದಿ ಅಂತ ನಿನ್ನನ್ನು ನಾನು ಏನ್ ಮಾಡಿದೆ? ಮಡದಲ್ಲಿ ಇಟ್ಟುಕೊಂಡಮ್ಮ. ಆದ್ರೆ ನೀನೇ ನನಗೆ ಕೆಂಡದ ಹಾಗೆ ಸುಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಮ ಅಂದ್ರೆ ಯಾರು? ಧರ್ಮ ಮಾರ್ಗದಲ್ಲಿ ನಿಷ್ಠೆ ಉಳ್ಳವನಾಗಿದ್ದಾನೆ. ಸಕಲರಿಗೂ ನೋಡಿ, ರೋಚಯಸ್ಯಾಭಿರಾಮಸ್ಯ ರಾಮಸ್ಯ ಶುಭಲೋಚನೆ ತವ ಶುಶ್ರೂಷಮಾಣಸ್ಯ ಕಿಮರ್ಥಂ ವಿಪ್ರವಾಸ. ಅವನಿಗೆ ಏನಕ್ಕಮ್ಮ ನೀನು ಜಟಾಧಾರಿ ಆಗ್ಬೇಕು, ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ? ನಿನ್ನ ಮಗನಿಗೆ ಪಟ್ಟ ಕಟ್ಟಿ ಅಂತ ಹೇಳು, ಅದನ್ನ ವಿಚಾರ ಮಾಡ್ತೀನಿ ನಾನು. ರಾಮ ಯಾಕೆ ಹೋಗ್ಬೇಕು ಕಾಡಿಗೆ? ರಾಮ ಏನಕ್ಕಮ್ಮ ಹೋಗಬೇಕು ಕಾಡಿಗೆ? ಅಮ್ಮ, ಸಕಲರಿಗೂ ಆನಂದವನ್ನ ತರುವವನವನು.
ಯಾವಾಗಲೂ ನಿನ್ನ ಶುಶ್ರೂಷೆಯನ್ನ ಮಾಡ್ತಾ ಇದ್ನಲ್ಲಪ್ಪ ಆ ರಾಮಚಂದ್ರ, ಅವನು ದೇಶಭ್ರಷ್ಟನಾಗಿ ಹೋಗಬೇಕು ಅಂತ ಕಾರಣವನ್ನ ಬಯಸ್ತಾ ಇದೆಯಲ್ಲ ನೀನು. ನೋಡಿ, ಬಹೂನಾಂ ಸ್ತ್ರೀ ಸಹಸ್ರಾಣಾಂ ಬಹೂನಾಂಚ ಉಪಜೀವನಾಂ ಪರಿವಾದೋಪವಾದೋಪ ರಾಘವೇ ನೋಪಪದ್ಯತೆ. ನನ್ನ ಅಯೋಧ್ಯೆಯೊಳಗೆ ಸಾವಿರಾರು ಹೆಂಗಸರಿದ್ದಾರೆ, ಸಾವಿರಾರು ಗಂಡಸರಿದ್ದಾರೆ. ನಿನ್ನೊಬ್ಬಳನ್ನ ಬಿಟ್ಟು ಇನ್ನೊಬ್ಬ ರಾಮನ ಬಗ್ಗೆ ಒಂದು ತಪ್ಪನ್ನ ಮಾತಾಡಿದ್ರೆ ಅವನು ನಾನು ಕಾಡಿ ಕಳಿಸ್ತೀನಿ ಅಂತ. ಏನ್ ಹೇಳಿ? ನನ್ನನ್ನ ಇಷ್ಟಪಡುವವರು 1,00,000 ಜನ ಇರಬಹುದು, ಆದರೆ 10,00,000 ಜನ ನನ್ನನ್ನ ಬೈಕೊಳ್ಳೋರು ಇರ್ತಾರೆ. ನಾನು ಬೈಕೊಳ್ಳೋರ ಬಗ್ಗೆ ವಿಚಾರ ಮಾಡಲ್ಲ. ದಶರಥ ಹೇಳ್ತಾ ಇದ್ದಾನೆ, ಅಯೋಧ್ಯೆಯೊಳಗೆ 1,000 ಜನ ಇದ್ದಾರೆ, 1,00,000 ಜನ ಇದ್ದಾರೆ, ಲಕ್ಷ ಜನ ಇದ್ದಾರೆ. ಅವರಲ್ಲಿ ಅಷ್ಟೂ ನಿನ್ನೊಬ್ಬಳನ್ನ ಬಿಟ್ಟು ಇನ್ನೊಬ್ಬ ಪ್ರಜೆ, ಕೆಲಸದವನು, ಅರಮನೆಯಲ್ಲಿ ವಾಸ ಮಾಡೋರು, ಜಗತ್ತಲ್ಲಿ ವಾಸ ಮಾಡೋರು ಯಾರು ಒಬ್ಬನೇ ಒಬ್ಬ ರಾಮನ ದೋಷವನ್ನ ಹೇಳಿದ್ರೆ ಈಗಿಂದೀಗೆ ರಾಮನ ಕಾಡಿ ಕಳಿಸ್ತೀನಿ ಅಂದ್ರೆ ರಾಮನ ಗುಣ ಎಂಥದ್ದಾಯ್ತು ಅಂತ. ರಾಮನ ಗುಣ ಎಂಥದ್ದಾಯ್ತು? ಅಪವಾದವನ್ನ ಇದುವರೆಗೂ ಕೂಡ ಹೋಲಿಸಿಲ್ಲಮ್ಮ. ಸತ್ಯೇನ ಲೋಕಾನ್ ಜಯತಿ ದೀನಾನ್ ಆನಂದೇನ ರಾಘವಃ ಸತ್ಯಂ ದಾನಂ ತಪಸ್ತ್ಯಾಗೋ ಮಿತ್ರತಾ ಶೌಚಮಾರ್ಜವಂ ವಿದ್ಯಾಚ ಗುರು ಶುಶ್ರೂಷ ಧ್ರುವಾಣ್ಯೇತಾನಿ ರಾಘವೇ. ಸತ್ಯ, ದಾನ, ತಪಸ್ಸು, ತ್ಯಾಗ ಬುದ್ಧಿ, ಮೈತ್ರಿ, ಪರಿಶುದ್ಧತೆ, ಸತ್ಯವಾದ ಮಾರ್ಗ, ರುಜು ಮಾರ್ಗ, ವಕ್ರ ಇಲ್ಲದೆ ಇರುವಂಥದ್ದು, ವಿದ್ಯಾ, ಗುರು ಶುಶ್ರೂಷೆ, ಇವೆಲ್ಲವೂ ಕೂಡ ರಾಮನಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಿಸಿದೆಯಮ್ಮ, ಸ್ಥಿರವಾಗಿ ನೆಲೆ ನಿಲ್ಲಿಸಿದೆ. ಅಂಥದ್ರೊಳಗೆ ನೀನು ರಾಮನನ್ನ ಕಾಡಿಗೆ ಕಳಿಸು ಅಂತ ಕಳಿಸಿದೆಯಲ್ಲ. ನೋಡಿ ಅವನು ಎಂಥ ಮಾತು ಹೇಳ್ತಾನೆ ಅಂದ್ರೆ, ಮಮ ವೃದ್ಧಸ್ಯ ಕೈಕೇಯಿ ಗತಾಂತಸ್ಯ ತಪಸ್ವಿನಃ ದೀನಂ ಲಾಲಪ್ಯಮಾನಸ್ಯ ಕಾರುಣ್ಯಂ ಕರ್ತುಮರ್ಹಸಿ. ಅಮ್ಮ ಕೈಕೇಯಿ, ನಾನು ಹಣ್ಣು ಮುದುಕಾಗ್ಬಿಟ್ಟಿದ್ದೇನೆ, ಹಣ್ಣು ಮುದುಕಾಗ್ಬಿಟ್ಟಿದ್ದೇನೆ. ಯಾವಾಗ ಅಂತಕ ಅಂದ್ರೇನು? ಯಾವಾಗ ಒಬ್ಬ ಮೃತ್ಯು ನನ್ನ ತಲೆ ಮೇಲೆ ಬರ್ತಾನೆ ಅನ್ನೋದನ್ನ ಗೊತ್ತಿಲ್ಲಮ್ಮ. ಈ ಒಂದು ವಯಸ್ಸಿನೊಳಗೆ ನನಗೆ ದುಃಖ ಕೊಡ್ಬೇಡಮ್ಮ, ಇಂಥ ವರವನ್ನ ನೀನು ಕೇಳ್ಕೊಳ್ಬೇಡಮ್ಮ. ಎಂಥ ಮಾತು ನೋಡಿ ಮುಂದೆ ಹೇಳ್ತಾನೆ. ಇಡೀ ಸಾಮ್ರಾಟ್, 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದಂತಹ ದಶರಥ, ದೇವೇಂದ್ರನು ಬಂದು ಸಹಾಯವನ್ನ ಕೇಳುವಂತಹ ದಶರಥ ಹೇಳ್ತಾ ಇದ್ದಾನೆ, ಅಂಜಲಿಂ ಕುರ್ಮಿ ಕೈಕೇಯಿ ಪಾದೌ ಚಾಪಿ ಸ್ಪೃಶಾಮಿತೆ ಶರಣಂ ಭವ ರಾಮಸ್ಯ ಮಾ ಅಧರ್ಮೋ ಮಾಮಿಹ ಸ್ಪೃಶೇತ್. ಅಮ್ಮ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ, ನನ್ನ ಈ ತಲೆ, ಈ ನಡು ನೆತ್ತಿಯನ್ನ ನಿನ್ನ ಕಾಲಿಗೆ ಮುಟ್ಟಿಸ್ತೇನೆ. ಏನ್ ಹೇಳಿ? ದಶರಥನ ಹೃದಯವನ್ನ ನೋಡ್ಕೊಳ್ಳಿ ನೀವು. ದೊಡ್ಡ ವ್ಯಕ್ತಿ ಇಂಥ ಮಾತಾಡ್ಬೇಕು ಅಂದ್ರೆ ಇಡೀ ಜಗತ್ತು ನಿಂತ್ಕೊಳ್ಳುತ್ತೆ ಅವನು ಬಂದ್ರೆ. ಅಂಥವನು ಒಂದು ಸ್ತ್ರೀ ಮುಂದೆ ಹೇಳ್ತಾ ಇದ್ದಾನೆ, ಯಾಕೆ? ಅಂಜಲಿಂ ಕುರ್ಮಿ ಕೈಕೇಯಿ ಕೈ ಮುಗಿದು ಬೇಡಿಕೊಳ್ತೇನೆ, ಪಾದೌ ಚಾಪಿ ಸ್ಪೃಶಾಮಿತೆ, ನಿನ್ನ ಪಾದದ ತಲೆ, ನಿನ್ನ ಪಾದ ಇದೆಯಲ್ಲ ಇದ್ರ ಮೇಲೆ ನನ್ನ ಈ ಒಂದು ನಡು ನೆತ್ತಿಯನ್ನ ಮುಟ್ಟಿಸ್ತೇನೆ. ನಡು ನೆತ್ತಿಯನ್ನ ಏನ್ ಮಾಡ್ತೇನೆ? ಮುಟ್ಟಿಸ್ತೇನೆ. ರಾಮನಿಗೊಂದು ಆಶ್ರಯ ಕೊಡು, ನನಗೆ ಅಧರ್ಮದ ಸೋಂಕು ತಟ್ಟದೇ ಇರೋ ಹಾಗೆ ನೋಡು. ಸೋಂಕು ನನ್ನ ಮುಟ್ಟದು. ಈ ಮುಪ್ಪಿನ ವಯಸ್ಸಲ್ಲಿ ನಾನು ಪ್ರಾಣವನ್ನು ಹೋಗಬೇಕಾದ್ರೆ ಇಡೀ ಜಗತ್ತು ದಶರಥ ನೀನು ಅಧರ್ಮಿಷ್ಠ ಕಣೋ, ನೀನು ಪಾಪಿಷ್ಠ ಕಣೋ ಅಂತ ಹೇಳಬಾರದು ಯಾರು ನನ್ನನ್ನ. ಅಂಥ ರೀತಿಯಾಗಿ ನೀನು ನೋಡ್ಕೋಮ್ಮ, ದಯವಿಟ್ಟು ಕಾಪಾಡು, ನನ್ನನ್ನ ಕಾಪಾಡು. ಎದಿದತ್ವಾ ಬರೋರ. ಅವಾಗ ಇಷ್ಟೆಲ್ಲ ಹೇಳಿದ ಮೇಲೆ ಕೈಕೇಯಿ ಮತ್ತೆ ಸಿಟ್ಟಿಗೆದ್ದು ಬಿಟ್ಟು ಹೇಳ್ತಾಳೆ, ಅಮ್ಮ ರಾಜ, ಯದಿ ದತ್ವಾ ವರೌ ರಾಜನ್ ಪುನಃ ಪ್ರತ್ಯನು ತಪ್ಪದೆ. ಆಣೆ ಮಾಡಿ ಹೇಳ್ತೀನಿ, ಮತ್ತೊಂದು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ವರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಿಗೆ ತಪ್ಕೊಳ್ತಾ ಇದ್ದೀನು. ಧಾರ್ಮಿಕತ್ವ ಕಥಂ ವೀರ ಪೃಥಿವ್ಯಾಂ ಕಥಯಿಷ್ಯಸಿ. ಇನ್ನು ಮುಂದೆ ಯಾರೆದ್ರಿಗೋ ನಾನು ಧರ್ಮಿಷ್ಠ ಅಂತ ಮಾತ್ರ ಹೇಳ್ಕೋಬೇಡ. ಯಾಕೆ? ನೀನು ಅಧರ್ಮಿಷ್ಠ. ನೀನು
ಯಾಕೆ? ನನ್ನೆದುರಿಗೆ ಮಾತು ಕೊಟ್ಟು ನೀನು ತಪ್ಕೊಳ್ತಾ ಇದ್ದೆ. ಧರ್ಮಿಷ್ಠ ಅಂತ ಹೇಳ್ಕೋಬೇಡ. ಮುಂದಿಂದೊಂದು ಮಾತು ಹೇಳ್ತಾರೆ ನೋಡಿ, ಯಸ್ಯಾಃ ಪ್ರಸಾದೇ ಜೀವಾಮಿ ಯಾಚ ಮಾಂ ಅಭ್ಯಪಾಲಯತ್ ತಸ್ಯಾ ಕೃತಂ ಮಯಾ ಮಿಥ್ಯಾ ಕೈಕೇಯ ಇತಿ ವಕ್ಷ್ಯತೆ. ನೀನು ಈ ಶರೀರ ಇಟ್ಕೊಂಡು ಬದುಕಿದೆಯಲ್ಲ, ಅದು ನನ್ನಿಂದ ಕಣೋ, ನನ್ನಿಂದ. ಜಗತ್ತಿಗೆ ಹೋಗಿ ಹೇಳು, ಯಾರು ನನಗೆ ಪ್ರಾಣ ಭಿಕ್ಷೆಯನ್ನ ಕೊಟ್ರೋ ಅವಳಿಗೆ ನಾನು ಬೆನ್ನಿಂದ ಚೂರಿ ಹಾಕ್ತೆ ಅಂತ ಜಗತ್ತಿಗೆ ಹೋಗಿ ಹೇಳು. ಹೇಗಿದೆ ನೋಡಿ ಸಂಭಾಷಣೆ. ಇಂಥ ಸಂಭಾಷಣೆ ಎಲ್ಲರೂ ನೋಡಿದ್ದೀರಾ ನೀವು? ಇಂಥ ಕಾನ್ವರ್ಸೇಷನ್ ಕಣ್ಣೆದುರಿಗೆ ನಡಿಬೇಕು. ಹೆಂಗೆ ಚಿತ್ರಣ ಮಾಡಿದ್ದಾರೆ ನೋಡಿ ವಾಲ್ಮೀಕಿಗಳು, ಹೆಂಗೆ ಚಿತ್ರಣ ಮಾಡಿದ್ದಾರೆ ನೋಡಿ ಪ್ರತಿಯೊಂದನ್ನು. ಯಸ್ಯಾ ಪ್ರಸಾದೇ ಜೀವಾಮಿ, ಯಾರ ಒಂದು ಅನುಗ್ರಹದಿಂದ ನಾನು ಬದುಕಿಕೊಂಡಿದ್ದೇನೋ ಈಗ, ಯಾಚ ಮಾಂ ಅಭ್ಯಪಾಲಯತೆ, ಯಾರು ನನ್ನನ್ನ ಕಾಪಾಡಿಕೊಂಡ್ಲೋ ಅವಳಿಗೆ ನಾನು ಮೋಸ ಮಾಡಿದೆ ಅಂತ, ಅವಳಿಗೆ ಮೋಸ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡು. ನೀನು ಹೇಳ್ಕೊಂಡು ತಿರುಗಾಡು. ನೀನು ಎಂಥ ಕುಲದಲ್ಲಿ ಹುಟ್ಟಿರುವವನು ನೀನು. ಶೈಪ್ಯ, ಆ ಒಂದು ಶಿಬಿ ಮಹಾರಾಜ ಒಂದು ಕಪೋತ ಬಂದು ಕೇಳ್ತು ಒಂದಿದ್ದಕ್ಕೆ ತನ್ನ ಮಾಂಸವನ್ನೇ ತೆಗೆದುಕೊಟ್ಟನಪ್ಪ. ಅಂತಹ ಒಂದು ಶೇನ ಕಪೋತದ ಕಥೆ ನಿಂಗೆ ಗೊತ್ತಿಲ್ವಾ? ಶಿಬಿರಾಜಂದು. ಶೇನ ಅಂದ್ರೆ ಗಿಡುಗ, ಕಪೋತ ಅಂದ್ರೆ ಏನೋ ಒಂದು ಪಾರಿವಾಳ. ಅಂಥ ಕುಲದಲ್ಲಿ ನೀನು ಹುಟ್ಟಿದೀಯಾ. ಆ ಶಿಬಿರಾಜನು ಕಪೋತದ ತೂಕದ ಒಂದು ದಾನಕ್ಕೆ ತನ್ನ ತೊಡೆಯ ಮಾಂಸವನ್ನ ಕತ್ತರಿಸಿ ಹಾಕುತ್ತಮ್ಮ. ಅಂಥದ್ದು ನೀನಾಗಿದೀಯಾ. ಆದ್ರಿಂದ ಏನು, ನನ್ನ ರಾಜನು ತನ್ನ ಕಣ್ಣುಗಳನ್ನೇ, ಆ ಅಲರ್ಕ ಅನ್ನುವಂಥ ಒಬ್ಬ ರಾಜ ತನ್ನ ಕಣ್ಣುಗಳನ್ನೇ ದಾನ ಮಾಡುತ್ತಪ್ಪ. ಅಂತಹ ವಂಶದಲ್ಲಿ ನೀನು ಹುಟ್ಟಿದೀಯಾ. ನೀನು ಸುಳ್ಳಾಡ್ತಿದ್ದೀನಿ ಅಂತ ಹೇಳು ಹೇಳು ಹೇಳು. ಯಾಕೆ? ಪಶ್ಯತಸ್ತೆ ಮರಿಷ್ಯಾಮಿ ರಾಮೋ ಯದ್ಯಭಿಷಿಚ್ಯತೆ. ನೋಡು, ಇನ್ನೊಂದು ಮಾತನ್ನ ಅವಳು ಹೇಳ್ತಾಳೆ, ಸಹ ಕೌಸಲ್ಯ ನಿತ್ಯಂ ರಂತು ಮಿಚ್ಛಸಿ ದುರ್ಮದೆ. ರಾಮನಿಗೆ ಪಟ್ಟ ಕಟ್ಟಿಬಿಟ್ಟು ನನಗೆ ಮೂಲಲ್ಲಿ ಕೂಡಿಸ್ಬಿಟ್ಟು ಆ ಕೌಸಲ್ಯ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಹೇಗಿದೆ ನೋಡಿ. ಸಹ ಕೌಸಲ್ಯ ನಿತ್ಯಂ ರಂತು ಮಿಚ್ಛಸಿ ದುರ್ಮತೆ. ಕೆಟ್ಟ ಬುದ್ಧಿಯವನೇ ಬೈತಾ ಇದ್ದಾಳೆ. ದುರ್ಮತೆ ಅಂದ್ರೆ ಕೆಟ್ಟ ಬುದ್ಧಿಯವನು ಅಂತ. ಕೈ ಕೈ ಹಿಡ್ಕೊಂಡು ಓಡಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಕೋರಿಕೆ ಧರ್ಮವೋ ಅಧರ್ಮವೋ, ಸರಿಯೋ ತಪ್ಪೋ, ನನಗದೆಲ್ಲ ಬೇಕಾಗಿಲ್ಲ. ನನ್ನ ಕೋರಿಕೆ ನಿನಗೆ ಕೊಟ್ಟಿದ್ದೇನೆ. ನೀನೇನ್ ಮಾಡ್ಬೇಕು? ನೀನು ಕೊಟ್ಟ ಮಾತನ್ನ ನೀನು ನೆರವೇರಿಸ್ಕೊಡ್ಲೇಬೇಕು. ನೀನು ನೆರವೇರಿಸ್ಕೊಡ್ಲೇಬೇಕು. ಏನಾದರೂ ನೀನು ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಹೇಳ್ತೀನಿ ಕೇಳು. ನಾಳೆ ಪಟ್ಟಾಭಿಷೇಕ ಇದೆ. ಪಟ್ಟಾಭಿಷೇಕಕ್ಕೆ ಅಂತ ನೀನು ಇಲ್ಲಿಂದ ಹೊರಗಡೆ ಹೋದ್ರೆ ಪಶ್ಯತಸ್ತೆ ಮರಿಷ್ಯಾಮಿ ರಾಮೋ ಯದ್ಯಭಿಷಿಚ್ಯತೆ. ಅಲ್ಲಿ ಹೋಗು, ವಿಷ ಕುಡಿದು ಇಲ್ಲೇ ಸಾಯ್ತೀನಿ. ಹೆಂಗ್ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀಯ ನೋಡಿ. ಯಾಕಾಗಲ್ಲ? ಸೂತಕ ಬರುತ್ತೆ. ತಾಯಿ ಹೋಗಿ ಸೂತಕ ಹೆಂಗ್ ಮಾಡಕ್ಕಾಗತ್ತೆ? ಎಷ್ಟಿದೆ ನೋಡಿ. ಯಾವ ಮಟ್ಟಿಗೆ ಯೋಚನೆ ಮಾಡ್ಬೋದು ಲೆಕ್ಕ ಹಾಕಿ. ನಾನು ಸತ್ರೂ ಪರವಾಗಿಲ್ಲ, ನನಗೇನಾದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿರಬಾರ್ದು ಅಂತ. ಅದಕ್ಕೆ ಹೇಳಿದ್ರು ನಿಮಗೆ ಮೊದಲೇ, ಯಾಕೆ ಅಶ್ವಪತಿ ಮಹಾರಾಜನ ಅಮ್ಮನ ಕತೆ ಹೇಳಿದೆ ಅಂದ್ರೆ ಇದಕ್ಕೋಸ್ಕರನೇ ಹೇಳಿ. ಅವಳು ಎಷ್ಟು ಹಠಮಾರಿ ಇದ್ಲೋ, ಅವಳು ಮಗಳಿವಳು. ಇದೇ ತರಹ ಒಂದು ಜೆನೆಟಿಕ್ ಆಗಿರುವಂತಹ ವಿಷಯ ಇನ್ನೊಂದು ಕಡೆಗಿದೆ. ಎಲ್ಲಿದೆ ಗೊತ್ತಾ? ಸತಿ ಪ್ರಸಂಗದಲ್ಲಿ. ಸತಿ ಪ್ರಸಂಗ ಈ ಭಾಗವತದಲ್ಲಿ ಚತುರ್ಥ ಸ್ಕಂದ ಆರಂಭ ಆಗುತ್ತೆ. ಶುರುವಾಗುವಂಥದ್ದೇ ವೈವಸ್ವತ ಮನುವಿನ ಒಂದು ವಂಶಾವಳಿಯನ್ನ, ಸ್ವಯಂಭುವ ಮನುವಿನ ವಂಶಾವಳಿಯನ್ನ ಹೇಳಬೇಕಾದ್ರೆ ಅಲ್ಲಿ ಸತಿ ದಕ್ಷ ಪ್ರಜಾಪತಿಯ ಮಕ್ಕಳ ಕಥೆಯನ್ನ ಹೇಳ್ತಾರೆ. ದಕ್ಷ ಪ್ರಜಾಪತಿ 16 ಜನ ಹೆಣ್ಮಕ್ಳು ಇರ್ತಾರೆ. ಅದರೊಳಗೆ ಒಬ್ಬಳನ್ನ ಈಶ್ವರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. 13 ಧರ್ಮನಿಗೆ, 2 ಅಗ್ನಿಗೆ, ಒಬ್ಬಳು ಈಶ್ವರನಿಗೆ. ಹೆಸರನ್ನ ಈಶ್ವರನಿಗೆ ಸತಿಯನ್ನ ಕೊಟ್ಟು ಮದುವೆ ಮಾಡಿದ್ರು. ಸ್ವಾಹ ಸ್ವಧ ಅನ್ನೋದು ಅಗ್ನಿಗೆ. ತುಂಬಾ ಚೆನ್ನಾಗಿದೆ ಕಥೆ. ಅಲ್ಲಿ ದಕ್ಷ ಪ್ರಜಾಪತಿಯ ಕಥೆ ನಿಮಗೆ ಗೊತ್ತೇ ಇದೆ. ಈಶ್ವರ ಎದ್ದು ನಿಂತ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ತಾನೆ, ಎಲ್ಲ ಆಗುತ್ತೆ. ಆಮೇಲೆ ಸತೀದೇವಿ ನಾನು ಅಪ್ಪ ಮಾಡ್ತಿರೋ ಯಜ್ಞಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಹಠ ಹಿಡಿತಾಳೆ, ಹೋಗ್ತಾಳೆ, ಎಲ್ಲ ಮಾಡ್ತಾಳೆ. ಅಲ್ಲಿ ಅಪ್ಪ ಅರುದ್ರ ಭಾಗ ಈಶ್ವರನಿಗೆ ಹವಿಸ್ಸನ್ನ ಕೊಡದೆ ಯಜ್ಞ ಮಾಡ್ತಿರ್ತಾನೆ. ಅದನ್ನ ನೋಡಿ ಕೋಪಗೊಳ್ತಾಳೆ. ಅಲ್ಲಿ ಅಪ್ಪನೆದುರಿಗೆ ಒಂದು ಮಾತನ್ನ ಸತೀದೇವಿ ಹೇಳ್ತಾಳೆ. ಅದು ನೋಡಿ ಈ ಜೆನೆಟಿಕ್ ವಿಷಯವನ್ನು ಹೇಳಿರೋದು, ಆ ಒಂದು ಪರಂಪರೆಯಿಂದ ಬಂದಂಥದ್ದು. ಅಪ್ಪ ಯಾವಾಗ ನನ್ನನ್ನ ಈಶ್ವರ
ಪ್ರಿಯೆ, ಸತಿ, ಪ್ರಾಣಕಾಂತೆ ಅಂತೆಲ್ಲ ಕರೀತಾ ಇದ್ದೆ. ಒಂದೊಂದ್ಸಲಿ ಏನಾದ್ರೂ ಬೇಕು ಅಂತ ತುಂಬಾ ಹಠ ಹಿಡಿದು ಬಿಡ್ತಿದ್ದೆ ನಾನು. ನಮಗೆ ಬೇಕು ರೀ, ಬೇಕು 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 ಹಠ ಹಿಡಿದು ಬಿಡ್ತಿದ್ದೆ. ಆಗ ಏನಂತಿದ್ದ ಗೊತ್ತಾ, ಈಶ್ವರ ಪಕ್ಕ ದಾಕ್ಷಾಯಿಣಿ ಅಂತಿದ್ದ. ದಾಕ್ಷಾಯಿಣಿ ಅಂತಿದ್ದ ಅಂದ್ರೆ ಎಷ್ಟೇ ಆದ್ರೂ ನೀನು ದಕ್ಷನ್ ಮಗಳು ತಾನೆ ಅಂತ. ನನ್ನ ಅರ್ಧ ಶರೀರ ನಿನಗೆ ಕೊಟ್ಟಿದ್ದೀನಿ, ಜಗತ್ತಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಯಾರು ಕೊಡಕ್ ಸಾಧ್ಯನಾ? ಹೆಂಡತಿಗೆ ಅರ್ಧ ಶರೀರವನ್ನೇ ಅರ್ಧ ಕೊಡೋದು ಸಾಧ್ಯವಾ? ಸಾಧ್ಯವೇ ಇಲ್ಲ. ಏನು ಬೇಕಾದ್ರೂ ಕೊಡ್ಬೋದು, ಶರೀರ ಅರ್ಧ ಕೊಡಕ್ ಸಾಧ್ಯವಾ? ಅಂಥದ್ರಲ್ಲಿ ಈಶ್ವರ ಕೊಟ್ಟಿದ್ದ ಸತೀದೇವಿ ಅಂಥ ಪ್ರೀತಿ. ಅಂಥ ಸಂದರ್ಭದಲ್ಲಿ ನನ್ನ ದಾಕ್ಷಾಯಿಣಿ ಅಂತ ಕರೀತೇನೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ, ನಿನಗೆ ಸಂಬಂಧವಿರುವಂತಹ ಈ ಶರೀರವನ್ನು ನಾನು ಇಟ್ಕೊಳ್ಳಲ್ಲ ಅಂತ ಅಲ್ಲೇ ಯೋಗಾಗ್ನಿಯಿಂದ ಬಸ್ ಮಾಡ್ಕೊಂಡಿರ್ತಾರೆ. ನೋಡಿ ಇಲ್ಲಿ ಆ ಒಂದು ಪ್ರಭಾವ ಎಷ್ಟಿದೆ ಅಂತ, ಎಷ್ಟು ಪ್ರಭಾವ ಇದೆ ನೋಡಿ. ಈಗಲೇ ಸತ್ತು ಹೋಗ್ತೀನಿ ನಾನು ಈ ಕ್ಷಣ. ನಿನ್ ಪಟ್ಟಾಭಿಷೇಕ ಅಂತ ಹೊರಗಡೆ ಕಾಲಿಡ ವಿಷ ಕೂಡ ಸತ್ತು ಹೋಗ್ತೀನಿ. ಹೆಂಗ್ ಪಟ್ಟಾಭಿಷೇಕ ಮಾಡ್ತೀಯ ನೋಡೋಣ, ಹೇಗ್ ಮಾಡ್ತೀಯ ನೋಡೋಣ. ಯಾಕೆ? ಭರತೇನಾತ್ಮನಾಚಾಹಂ ಶಪೇತಂ ಮನುಜಾಧಿಪ. ಯಾಕೆ ಅಂದ್ರೆ ಯಥಾ ನಾನೇನ ತುಷ್ಯೇಯಂ ಅಮೃತೆ ರಾಮ ವಿವಾಸನ. ರಾಮನನ್ನ ನೋಡಿ ಅವನು ಹೇಳ್ತಾನೆ, ಮಹಾರಾಜ ಭರತನ ಹೆಸರಲ್ಲಿ, ನನ್ನ ಹೆಸರಲ್ಲಿ ನಿನಗೆ ಆಣೆ ಮಾಡಿ ಹೇಳ್ತೇನೆ. ಏನು? ರಾಮನು ದೇಶಭ್ರಷ್ಟನಾಗಿ ಹೋಗುವುದನ್ನು ಬಿಟ್ಟು ಇನ್ಯಾವುದರಿಂದಲೂ ಕೂಡ ನನಗೆ ತೃಪ್ತಿ ಇಲ್ಲ. ನೀನ್ ಏನ್ ಕೊಟ್ಟರು ತೃಪ್ತಿಗೊಳ್ಳಲ್ಲ ನಾನು. ನೀನ್ ಹೆಂಗ ಆಣೆ ಮಾಡಿ ಹೇಳಿದ್ಯೋ ನಾನು ಆಣೆ ಮಾಡಿ ಹೇಳ್ತೀನಿ. ಯಾರ ಮೇಲೆ? ನನ್ನ ಮೇಲೆ ನಾನು ಆಣೆ ಮಾಡ್ಕೊಳ್ತೀನಿ. ನನ್ನ ಮಗ ಭರತನ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಏನೋ ಯಥಾ ನಾಣ್ಯೇನ ತುಷ್ಯೇಯಂ ಮೃತೆ ರಾಮ ವಿವಾಸನ. ರಾಮ ಕಾಡಿಗೆ ಹೋಗುವುದೊಂದನ್ನು ಬಿಟ್ಟು ಇನ್ಯಾವುದರಿಂದಲೂ ನಾನು ತೃಪ್ತಿಗೊಳ್ಳಲ್ಲ. ನನ್ನ ಮೇಲಾಣೆ, ಭರತನ ಮೇಲಾಣೆ ಅಂತ ಹೇಳಿ ಈ ಮಾತು ದಶರಥನ ಮೇಲೆ ಸಿಡಿಲಿನಂತೆ ಬಿದ್ದು ಬಿಡ್ತು. ರಾಮ ಅಂತ ಚೀರ್ತ ದಶರಥ ನೆಲಕ್ಕೆ ಬಿದ್ದು ಬಿಟ್ಟ. ಒಂದ್ ಸ್ವಲ್ಪ ಎಚ್ಚರ ಆಯ್ತು. ಎಚ್ಚರ ಆದ್ಮೇಲೆ ಮತ್ತೆ ಹೇಳ್ತಾನೆ, ಕೈ ಮುಗಿತಾನೆ, ನೃಶಂಸೆ ಪಾಪ ಸಂಕಲ್ಪೆ ಕ್ಷುದ್ರೇ ದುಷ್ಕೃತಕಾರಿಣಿ ಕಿನ್ನು ದುಃಖ ಮಲೀಕರಂಬ ಮಯಿ ರಾಮೇಶ ಪಶ್ಯತಿ ನ ಕಥಂಚಿತ್ ರಾಮ ಭರತೋ ರಾಜ್ಯಮವಾಸೆ. ಅಮ್ಮ ನೀನ್ ಏನ್ ಮಾಡ್ತಾ ಇದೀಯಾ? ಈ ಮಾಡ್ತಿರೋದು ನಿನ್ನ ಕುತ್ತಿಗೆಗೆ ಉರುಳಾಗುತ್ತೆ ಹೇಳಿದೀನಿ. ಯಾಕೆ ಗೊತ್ತಾ? ನಿನ್ನ ಒಂದು ಮಾತನ್ನ ಭರತನೇ ನಡೆಸೋದಿಲ್ಲ. ನಿನ್ನ ಮಾತು ಏನಿದೆ ಅದನ್ನ ಏನ್ ಮಾಡೋದಿಲ್ಲ, ಭರತನೇ ನಡೆಸೋದಿಲ್ಲ. ರಾಜ್ಯವನ್ನ ಭರತ ಎಂದೂ ಕೂಡ ವಹಿಸಿಕೊಳ್ಳಲ್ಲಮ್ಮ. ಆದ್ರಿಂದ ನೀನ್ ಏನ್ ಮಾಡು, ಅದನ್ನ ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಯಾಕೆ? ಭಾರ್ಯಾವತ್ ಭಗಿನೀವಚ್ಚ ಮಾತೃವಂಚೋಪತಿಷ್ಠತಿ ಸತತಂ ಪ್ರಿಯಕಾಮಾಮೆ ಪ್ರಿಯಪುತ್ರ ಪ್ರಿಯಂವದ. ಇಂಥದ್ದಪ್ಪ ಅಂದ್ರೆ ನೋಡಪ್ಪ, ಆ ಕೌಸಲ್ಯ ನಿನಗೆ ನೋಡಿ, ಇಲ್ಲಿ ಕೌಸಲ್ಯ ಒಂದು ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಕೌಸಲ್ಯ ಹೇಗಿದ್ಲು ಅಂತ. ಕೌಸಲ್ಯ ನಿನಗೆ ದಾಸಿಯಂತೆ ಸೇವೆ ಮಾಡಿದ್ದಾಳೆ. ಪಟ್ಟದ ರಾಣಿ ಕೌಸಲ್ಯ. ದಶರಥ ಹೇಳ್ತಾ ಇದ್ದಾನೆ ಅಂದ್ರೆ ಎಷ್ಟೆಲ್ಲ ಕೈಕೇಯಿಯ ಮುಂದೆ ಕೌಸಲ್ಯ ಅವಮಾನವನ್ನು ಅನುಭವಿಸಿರುವುದು ಯೋಚನೆ ಮಾಡಿ ನೋಡೋಣ. ಕೌಸಲ್ಯ ನಿನಗೆ ದಾಸಿಯಂತೆ ಸೇವೆ ಮಾಡಿದ್ದಾಳೆ ಅಂತ ದಶರಥ ಹೇಳ್ತಾ ಇದ್ದಾನೆ. ದಶರಥ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಹೆಂಡತಿ ತಂಗಿಯಂತೆ ತಾಯಿಯಂತೆ ಸೇವೆ ಮಾಡಿದಳಪ್ಪ. ನಿನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸಿದಾಳೆ. ಆದ್ರಿಂದ ಅವಳು ಮಗನಲ್ಲಿ ವ್ಯಾಮೋಹವನ್ನ ಬೆಳೆಸ್ಕೊಂಡು ಹೇಳಪ್ಪ, ಬೇಡ ಬೇಡ ಬೇಡ. ನೋಡಪ್ಪ, ರಾಮನು ಕಾಡಿಗೆ ಹೋದ ಅಂದ್ರೆ ಸೀತೆಯೂ ಕೂಡ ದುಃಖವನ್ನ ತಡ್ಕೊಳಕ್ಕಾಗಲ್ಲ. ಹಠ ಮಾಡಬೇಡ, ಹಠ ಮಾಡಬೇಡ. ನೋಡು, ಸೀತೆ ದುಃಖ ಆಯ್ತು ಅಂದ್ರೆ ನಾನು ಬದುಕಿರೋದಿಲ್ಲ. ಸೀತಾ ಮಾತೆ ದುಃಖಗೊಂಡ್ಲು ಅಂದ್ರೆ ನಾನು ಬದುಕಿರೋದಿಲ್ಲ. ಈ ಒಂದು ಮಾತು ನೋಡಿ ಹೇಗಿದೆ. ಚಿರಂಜೀವಿತು ಮಾಶಂಸೆ ರುದಂತೀಂ ಚಾಪಿ ಮೈಥಿಲಿ ಸಾನೂನ ವಿಧವಾ ರಾಜ್ಯಂ ಸಪುತ್ರಾಹ ಕಾರಯಿಷ್ಯತಿ. ಚಿರಂಜೀವಿ, ಆ ಸೀತೆ ದುಃಖಗೊಳ್ತಾಳೆ. ಆಗ ಏನಾಗುತ್ತೆ ಗೊತ್ತಾ? ನಾನು ಪ್ರಾಣ ಇಟ್ಕೊಳ್ಳಲ್ಲ, ನಾನು ಪ್ರಾಣ ಇಟ್ಕೊಳ್ಳಲ್ಲ ಅಂದ್ರೆ ಸೀತೆಯೂ ಕೂಡ ರಾಮನ ಜೊತೆ ಹೊರಟೋಗ್ತಾಳೆ, ಕೌಸಲ್ಯ ಹೊರಟೋಗ್ತಾಳೆ, ಸುಮಿತ್ರ ಹೊರಟೋಗ್ತಾಳೆ. ಎಲ್ಲ ಆಗಿ ನೀನು ಕೂಡ ಪ್ರಾಣ ಇಟ್ಕೊಳ್ಳಲ್ಲ, ವಿಧವಾ, ನೀನು ಮುಂಡೆಯಾಗಿ. ಎಂಥ ಮಾತು ನೋಡಿ ದಶರಥ ಬೈತಿರೋದು. ನೀನು ನಿನ್ ಮಗ ಇಬ್ಬರೇ ಅರಮನೆಯಲ್ಲಿ ಇರ್ಬೇಕಾಗುತ್ತೆ. ಏನ್ ಮಾಡ್ತೀಯ? ವಿಧವೆಯಾಗಿ ಹೋಗ್ತೀಯ ನೀನು, ವಿಧವೆಯಾಗಿ ಹೋಗ್ತೀಯಾ.
ಆದ್ರಿಂದ ಈ ರಾಜ್ಯಭಾರವನ್ನು ನಡೆಸ್ಬೋದು, ಮಾಡಬೇಡ. ರಜ್ಜು ಉತ್ಪಂಧಿನಿ ಯಥಾ. ನೋಡಪ್ಪ, ಅಯ್ಯೋ ಎಂಥ ಇದು. ಯದಿಮೇ ರಾಘವ ಕುರಿಯ ವನಂಗಚ್ಛೇದಿ ಭಾಷಿತಃ ಪ್ರತಿಕೂಲಂ ಪ್ರಿಯಂ ಮೇ ಸ್ಯಾತ್ ನತು ವತ್ಸಃ ಕರಿಷ್ಯತಿ ಮಹಾ ಮೃತ್ಯು ರಕ್ಷಣೀಯಂ ಮಾಂ ನೈಷ್ಯತಿ ಯವಕ್ಷಯಂ ಮತೆ ಮಯಿ ಗತೆ ರಾಮೇ ವನಂ ಮನುಜ ಪುಂಗವೇ. ಇಷ್ಟೇ ಮಮ ಜನೇ ಶೇಷೆ ಕಿಂ ಪಾಪಂ ಪ್ರತಿಪತ್ಸ್ಯಸೆ ಕೌಸಲ್ಯ ಮಾಂಚರಾಮಂಚ ಪೌತ್ರಂ ಯದಿ ಹಾಸ್ಯದಿ. ನೋಡಮ್ಮ, ನೀನ್ ಏನಾದರೂ ಕೂಡ ಆ ರಾಮ ಎಂಥ ಒಳ್ಳೆಯವನು, ಬ್ರಹ್ಮಚರ್ಯಾದಿ ವ್ರತಗಳನ್ನ ಪಾಲನೆ ಮಾಡಿ ಗುರು ಶುಶ್ರೂಷೆಯನ್ನ ಮಾಡಿ ಎಲ್ಲಾ ಒಂದು ಸೇವೆಯನ್ನ ಮಾಡಕ್ಕೆ ಅರ್ಹನಿದನೆ. ಇಂಥ ದೊಡ್ಡ ಕಷ್ಟವನ್ನ ಹೇಳ್ಬೇಡ. ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರೆ ರಾಮನು, ನಾನು ಕುತ್ತುಕೊಂಡು ರಾಮ ನೀನು ಕಾಡಿಗೆ ಹೋಗೋ ಅಂತ ಹೇಳಿದ್ರೆ ರಾಮ ಎರಡು ಮಾತನ್ನಾಡದೆ ಕಾಡಿಗೆ ಹೊರಟು ಬಿಡ್ತಾನಮ್ಮ. ಅವ್ನು ನನ್ನ ಮಾತನ್ನ ತೆಗೆದು ಹಾಕೋದಿಲ್ಲ. ಯಾಕೆ ಅಂದ್ರೆ ನನಗೆ ಅನ್ನಿಸ್ತಾ ಇದೆಯಮ್ಮ, ಏನಂತ ಅಂದ್ರೆ ಪ್ರತಿಕೂಲಂ ಪ್ರಿಯಂ ಮೇ ಸ್ಯಾತ್ ನತು ವತ್ಸಃ ಕರಿಷ್ಯತಿ. ಈ ಒಂದು ಮಾತನ್ನ ರಾಮ ನಿನ್ ಮಾತನ್ನ ನಡೆಸಲ್ಲಪ್ಪ ಅಂತ ಹೇಳಿಬಿಟ್ರೆ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಎಲ್ಲ ಅಪ್ಪಂದ್ರು ಏನು ಬಯಸ್ತಾರೆ, ನನ್ನ ಮಗ ನನ್ನ ಮಾತು ಕೇಳಿದ್ರೆ ಸಾಕಪ್ಪ, ನನ್ನ ಮಗ ನನ್ನ ಮಾತು ಕೇಳಿದ್ರೆ ಸಾಕು ಅಂತ ಹೇಳ್ತಾರೆ. ದಶರಥ ಹೇಳ್ತಾ ಇದ್ದಾನೆ, ಈ ಒಂದು ಮಾತನ್ನ ರಾಮಚಂದ್ರ ಕೇಳಲಿಲ್ಲ ಅಂದ್ರೆ ಸಾಕು, ನನ್ನ ಮಾತನ್ನ ಮುಂದೆ ಹೇಳ್ತಾನೆ ದಶರಥನೇ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಆದ್ರಿಂದ ನೀನು ಹೋಗ್ಬೇಡ. ಶಾಶ್ವತಂ ಸಕೃತಂ ಗುಣೈಹಿ. ರಾಮನನ್ನ ಕಾಡಿಗೆ ಕಳಿಸೋದು ಏನಾದ್ರೂ ನೋಡು ಒಳ್ಳೇದಾಗಲ್ಲ. ಕೊನೆಗೊಂದು ಮಾತನ್ನು ಹೇಳ್ಬಿಡ್ತಾನೆ ನೋಡಿ ದಶರಥ, ಮಾಸ್ಮಮೇ ಭರತಃ ಕಾರ್ಷಿ ಪ್ರೇತ ಕೃತ್ಯಂ ಗತಾಯುಷಃ ಹಂತ ಅನಾರ್ಯೆ ಮಮ ಅಮಿತ್ರೆ ಸಕಾಮ ಭವ ಕೈಕೇಯಿ ಮೃತೆ ಮಯಿ ಗತೆ ರಾಮೇ ವನಂ ಪುರುಷ ಪುಂಗವೇ ಸೇದಾನಿ ವಿಧವಾ ರಾಜ್ಯಂ ಸಪುತ್ರಾಹ ಕಾರಯಿಷ್ಯತಿ. ದಶರಥ ಹೇಳಿಬಿಡ್ತಾನೆ, ನೋಡು ಈ ಮಾತನ್ನ ನಾನು ಭರತ ಒಪ್ಪೋದಿಲ್ಲ ಅಂತ ಹೇಳಿದಾಗ ಕೈಕೇಯಿ ಹೇಳ್ತಾಳೆ, ಭರತನ ಒಪ್ಸೋದು ನನ್ನ ಜವಾಬ್ದಾರಿ. ಭರತ ಒಪ್ತಾನೆ, ನೀವು ಅವೆಲ್ಲ ಹೇಳ್ಬೇಕಾಗಿಲ್ಲ, ನೀವು ಭರತನ ಒಪ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಡ್ತಾನೆ. ಓಹೋ, ಭರತನಿಗೂ ಹಾಗಾದ್ರೆ ರಾಮನಿಗೆ ಕಾಡಿಗೆ ಕಳಿಸೋದು ಇಷ್ಟ ಇದೆ ಅಂತಾಯ್ತು. ಇದೆಲ್ಲವೂ ಭರತನದ ಇದೆ ನೋಡಿ. ಇಲ್ಲಿ ಮೊಟ್ಟ ಮೊದಲಿಗೆ ದಶರಥನೇ ಭರತನನ್ನ ತಪ್ಪು ತಿಳ್ಕೊಂಡು, ಎಂಥ ಧರ್ಮಾತ್ಮ ಭರತ, ಅವನನ್ನ ತಪ್ಪು ತಿಳ್ಕೊಂಡ ದಶರಥ. ಅವನು ಹೇಳ್ತಾನೆ, ಭರತನಿಗೂ ಏನಾದ್ರೂ ಸಮ್ಮತ ಆಯ್ತು ಅಂದ್ರೆ ರಾಮ ಕಾಡಿಗೆ ಹೋದ ತಕ್ಷಣ ನಾನು ಸತ್ತೋಗ್ತೀನಿ, ನನ್ನ ಮೃತ ಶರೀರವನ್ನ ನೀನು ಭರತ ಮುಟ್ಟಬೇಡ್ರಿ, ಬಂದು ನೋಡ್ಬೇಡ್ರಿ ಅಂತ ಹೇಳ. ಯಾಕೆ? ನೀನು ನನ್ನ ಹೆಂಡತಿನೇ ಅಲ್ಲ, ನಿನ್ನನ್ನು ಬಿಟ್ಟಿದ್ದೀನಿ, ಹೋಗ್ಬಿಟ್ಟ. ನೋಡಿ, ಎರಡನೇ ಅವನ ಹೆಂಡತಿ ಬಿಟ್ಟವನು, ನನಗೂ ನಿನಗೂ ಸಂಬಂಧ ಇಲ್ಲ, ಹೋಗು. ಏನಾದ್ರೂ ಭರತನಿಗೆ ಸಮ್ಮತ ಇತ್ತು ಅಂದ್ರೆ ಏನಾಗುತ್ತೆ, ಉತ್ತರ ಕ್ರಿಯೆಯನ್ನ ಭರತ ಮಾಡಬಾರದು. ನಿನ್ನ ಮಗನನ್ನ ಕರೆದುಕೊಂಡು ನೀನು ರಾಜ್ಯಭಾರವನ್ನ ಮಾಡು ಅಂತ ಹೇಳಿದ ಮೇಲೆ ಎಲ್ಲ ಬೈತಾನೆ. ಕೊನೆಗೆ ಏನಂದ್ಬಿಡ್ತಾನೆ ಗೊತ್ತಾ ದಶರಥ, ಧಿಗಸ್ತು ಯೋಷಿತೋ ನಾಮ ಶಠಾಹ ಸ್ವಾರ್ಥಪರ ಸದಾ ಅಂತ ಹೇಳ್ಬಿಡ್ತಾನೆ ಮಾತಿನ ಭರದಲ್ಲಿ. ಧಿಕ್ಕಾರ ಇರ್ಲಿ ಈ ಸ್ತ್ರೀ ಜನ್ಮಕ್ಕೆ, ಭಾರಿ ಸಿಟ್ಟು ಮಾಡ್ಕೊಳ್ತಾರೆ, ಭಾರಿ ಒಂದು ಸ್ವಾರ್ಥಪರರಾಗಿ ಯೋಚನೆ ಮಾಡ್ತಾರೆ ಅಂತ ಬೈದು ಬಿಡ್ತಾನೆ. ತಕ್ಷಣ ತನ್ನನ್ನು ತಾನು ಕರೆಕ್ಷನ್ ಮಾಡ್ಕೊಳ್ತಾನೆ. ಅದನ್ನೂ ನೋಡಿ ವಾಲ್ಮೀಕಿಗಳು ಬರೆದಿದ್ದಾರೆ, ನಬ್ರವೀಮಿ ಸ್ತ್ರೀಯ ಸರ್ವಾಹ ಭರತಸ್ಸೈವ ಮಾತರಂ. ಅಯ್ಯೋ ತಪ್ಪಾಯ್ತು, ನಾನು ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ತಾ ಇಲ್ಲ, ಭರತ ನಮ್ಮನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅಂದ್ರೆ ಸಿಟ್ಟಿನ ಭರದಲ್ಲಿ ನಾವು ಬೇಕಾದಷ್ಟು ಅಂದ್ಬಿಡ್ತೀವಿ. ಈಗ ಹೇಳ್ತೀವಿ, ಅವನ್ ಜಾತಿನೇ ಅಂಥದ್ದು ಅಂತ ಬೈದು ಬಿಡ್ತೀವಿ. ಅವನ್ ಜಾತಿನೇ ಅಂಥದ್ದು ಅಂತ ಬೈದು ಬಿಟ್ರೆ ಪಾಪ ಜಾತಿಲಿ ಇರೋರೆಲ್ಲ ಅಂಥವ್ರೆ ಆಗ್ತದೆ, ಸಾಧ್ಯನ? ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಜಾತಿಗೆ ನಾವು ಬೈದು ಬಿಟ್ರೆ ತಪ್ಪಲ್ವಾ? ದಶರಥ ನೋಡಿ, ವಾಲ್ಮೀಕಿಗಳ ಹೃದಯ ನೋಡಿ, ಬೈದು ಬಿಟ್ಟ ದಶರಥ. ಈ ಹೆಣ್ಣು ಕುಲವೇ ಹೀಗೆ, ಭಾರಿ ಒಂದು ಸಿಟ್ಟು ಮಾಡ್ಕೊಳ್ತಾರೆ, ಸ್ವಾರ್ಥಪರರಿದ್ದಾರೆ, ಧಿಕ್ಕಾರ ಇರಲಿ ಎಂದು ಬಿಟ್ಟ. ಆಗ ನೆಕ್ಸ್ಟ್ ಮೂಮೆಂಟ್
ವಾಲ್ಮೀಕಿಗಳು ಬರೀತಾರೆ, ನಬ್ರವೀಮಿ ಸ್ತ್ರೀಯ ಸರ್ವಾಹ. ಅಯ್ಯೋ 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 ಅಯ್ಯೋ, ಎಲ್ಲಾ ಹೆಣ್ಮಕ್ಳಿಗೂ ನಾ ಅಂದಿದ್ದಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಅಂದಿದ್ದಲ್ಲ. ಭರತಸ್ಯೈವ ಮಾತರು, ಭರತ ನಮ್ಮಂಗೆ ಹೇಳಿದ್ದ, ಭರತ ನಮ್ಮಂಗೆ ಹೇಳಿದ. ಈ ರೀತಿ ಹೇಳಿದ ಮೇಲೆ ಆ ಅವಿವೇಕದಿಂದ ಬಹಳ ಮಾತಾಡ್ತಾಳೆ. ಅದಾದ್ಮೇಲೆ ಮತ್ತೆ ದಶರಥ ಕೈಕೇಯಿಯನ್ನ ತುಂಬಾ ಸಮಾಧಾನ ಮಾಡ್ತಾನೆ. ಅಮ್ಮ ಬೇಡಮ್ಮ 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 ಅಂತ ಹೇಳಿದ ಮೇಲೆ ಅವಳು ಒಪ್ಪೋದೇ ಇಲ್ಲ. ಆಗೊಂದು ಮಾತನ್ನ ಹೇಳ್ತಾನೆ ನೋಡಿ ದಶರಥ, ಯಸ್ತೆ ಮಂತ್ರಕೃತ ಪಾಣಿಹಿ ಅಗ್ನೌ ಪಾಪೇ ಮಯಾ ಧೃತಃ ತಂ ತ್ಯಜಾಮಿ ಸ್ವಯಂಚೈವ ತವ ಪುತ್ರಂ ಸಹತ್ವಯ. ಯಾವ ಅಗ್ನಿ ಸಾಕ್ಷಿಯಾಗಿ ಈ ಕೈಯಿಂದ ನಾನು ಪಾಣಿಗ್ರಹಣವನ್ನ ಮಾಡಿದ್ನೋ ಅದೇ ಕೈಯಿಂದ ನಿನ್ನನ್ನು ನಿನ್ನ ಮಗನನ್ನು ನಾನು ಬಿಟ್ಟಿದ್ದೀನಿ, ಹೋಗ್ರಿ ಅಂತ ಬಿಟ್ಟಿದ್ದೀನಿ, ನೀವು ಹೋಗುವಂಥವರಾಗಿ ಅಂತ ಹೇಳಿದ ಮೇಲೆ ಆಗ ಕೊನೆಗೆ ಮತ್ತೆ ಹೇಳ್ತಾನೆ, ರಾಮ ಕಾರಯಿತವ್ಯೋಮೇ. ನೋಡಿ, ರಾಮಾಭಿಷೇಕ ಸಂಭಾರೈಹಿ ಅರ್ಥಂ ಉಪಕಲ್ಪಿತೈಹಿ. ನೀ ಏನ್ ಹೇಳ್ದೆ ಹೇಳು? ಯಾವ ಒಂದು ಯಜ್ಞ ಸಂಭಾರಗಳನ್ನ ರಾಮನ ಪಟ್ಟಾಭಿಷೇಕಕ್ಕೆ ಇಟ್ಟಿದಿರೋ ಅದರೊಳಗೆ ಭರತನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿದ್ಯಾ? ಭರತ ರಾಮ ಏನಾದ್ರೂ ಹೀಗೆ ಕಾಡಿಗೆ ಹೋದ್ರೆ ನಿನ್ನ ಮಗನಿಗೆ ಹೇಳು, ಏನಂತ ಹೇಳು ಗೊತ್ತಾ? ಅದೇ ಸಂಭಾರಗಳೊಳಗೆ ನನ್ನ ತಿಥಿ ಮಾಡಕ್ ಹೇಳು. ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಲ್ಲ, ನನ್ನ ವೈಕುಂಠ ಸಮಾರಾಧನೆ ಮಾಡಕ್ ಹೇಳು, ನನ್ನ ಅಂತ್ಯೇಷ್ಟಿ ಮಾಡಕ್ ಹೇಳು ಹೇಳ್ಬಿಟ್ಟ. ಆ ಸಂದರ್ಭದಲ್ಲೂ ಯಾರು ಮಾಡಬೇಕು? ರಾಮ ಕಾರಯಿತವ್ಯ, ರಾಮ ಮಾತ್ರ ಮಾಡಬೇಕು. ರಾಮನ ಜೊತೆಗೆ ಲಕ್ಷ್ಮಣ ಶತ್ರುಘ್ನರಿರ್ತಾರಷ್ಟೇ. ಯಾಕೆ? ತ್ವಯಾ ಸುಪುತ್ರಯ ನೈವ ಕರ್ತವ್ಯ ಸಲಿಲ ಕ್ರಿಯಾ. ನಿನ್ನ ಮಗ ನನಗೆ ಒಂದು ತಿಲ ತರ್ಪಣವನ್ನು ಕೊಡಬಾರ್ದು, ಪಿಂಡ ಪ್ರದಾನವನ್ನು ಮಾಡಬಾರ್ದು. ನಿನ್ನ ಮಗ ಅಂತ ಭರತನಿಗೆ ಅಂದುಬಿಟ್ಟ. ದಶರಥ ತಪ್ಪು ಮಾಡಿದ. ಮೊದಲನೇದಾಗಿ ಆ ಒಂದು ಅಂದು ತಪ್ಪು ಮಾಡ್ದ, ಕೈಕೇಯಿಗೆ ಮಾತು ಕೊಟ್ಟು ತಪ್ಪು ಮಾಡ್ದ. ನಂತರ ಭರತನಿಗೆ ಅಂದು ತಪ್ಪು ಮಾಡ್ದ. ಭರತ ಅಂದ್ರೆ ಯಾರು ಮುಂದೆ ಗೊತ್ತಾಗುತ್ತೆ. ಭರತ ಅಂದ್ರೆ ಯಾರು ಅಂತ. ಕಂಬ ರಾಮಾಯಣ ಅಂತ ಒಂದು ರಾಮಾಯಣ, ಕಂಬ ರಾಮಾಯಣ ಅಂತಿದೆ. ಅದರಲ್ಲಿ ಬರೀತಾರೆ, 1000 ರಾಮರನ್ನ ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಒಬ್ಬ ಭರತನು ತೂಗೋದಿಲ್ಲ ಅಂತ. ಏನ್ ಹೇಳಿ? ಒಬ್ಬ ರಾಮ ಅಲ್ಲ, 1000 ರಾಮರನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ ಭರತನ ತೂಕಕ್ಕೆ ಸಮರಾಗಲ್ಲ ಅಂತ ಬರ್ತಿದ್ದಾರೆ ಕಂಬ ಋಷಿಗಳು. ಅಂದ್ರೆ ಭರತನ ವ್ಯಕ್ತಿತ್ವವನ್ನು ಯೋಚನೆ ಮಾಡಿ. ರಾಮನನ್ನೇ ನಾವು ಧರ್ಮಾತ್ಮ ಅಂತ ಹೇಳ್ತೀವಿ, ರಾಮನನ್ನೇ ಧರ್ಮಿಷ್ಠ ಅಂತ ಹೇಳ್ತೀವಿ, ಎಲ್ಲವನ್ನೂ ಹೇಳ್ತೀವಿ. ಆದರೆ ಭರತನ ಧರ್ಮ ಪ್ರಜ್ಞೆ ಎಲ್ಲಿಗೆ ಹೋಯಿತು ಅಂತ. ಅಷ್ಟೊತ್ತಿಗೆ ಘಂಟಾನಾದ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡದಾದ ಒಂದು ಗಂಟೆಯನ್ನು ಎಳೆಯದೆಲ್ಲ ಇರುತ್ತೆ, ಎಳಿತಾರೆ. ಸೂರ್ಯೋದಯ ಆಯ್ತು ನೋಡಿ. ಇಷ್ಟೆಲ್ಲ ಆದ ಅಷ್ಟೊತ್ತಿಗೆ ಏನಾಯ್ತು? ಉಷಃಕಾಲ ಬಂತು. ಉಷಃಕಾಲ ಅಂದ್ರೆ ಎಷ್ಟು ಹೊತ್ತ? 4 ಗಂಟೆ ನಂತರ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ವಸಿಷ್ಠರಾದಿಗಳೆಲ್ಲರೂ ಕೂಡ ಆ ಒಂದು ಸಂಭಾರಗಳೆಲ್ಲವನ್ನು ಕೂಡ ಒಟ್ಟು ಮಾಡಿಕೊಂಡು ಮಹಾರಾಜನ್ ಹೇಳಿ ಕಳಿಸ್ರಪ್ಪ. ಯಾಕಂದ್ರೆ ಅವನೇ ಹೇಳ್ಬಿಡ್ತಾನೆ, ಪುಷ್ಯ ಯೋಗದಲ್ಲಿ ಅಭಿಷೇಕ ಆಗ್ಬೇಕು ಅಂತ, ಸೂರ್ಯೋದಯದ ಪುಷ್ಯ ಯೋಗದಲ್ಲಿ ಅಭಿಷೇಕ ಆಗ್ಬೇಕು ಅಂತ ದಶರಥ ಹೇಳ್ಬಿಟ್ಟಿದ್ದಾನೆ. ಇನ್ ಸ್ವಲ್ಪ ಹೊತ್ತಿದೆ, ಆದ್ರಿಂದ ಮಹಾರಾಜನ್ ಹೇಳಿ ಕಳಿಸಿ. ನೋಡಿ, ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ ನಿಮಗೆ, ಸುಮಂತ್ರನಿಗೆ ಅಡೆತಡೆ ಇರಲಿಲ್ಲ ಅಂತ. ಅವನು ಯಾವ ರೂಮಿಗೆ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೋಗ್ಬೋದಿತ್ತು. ನಾನು ಬರಲ್ಲ ಅಂತ ಹೇಳಿ ಕಳಿಸ್ಬೇಕಾಗಿರ್ಲಿ. ನಾವು ನಮ್ಮ ಮಕ್ಳು ರೂಮಿಗೆ ಹೋಗ್ಬೇಕಾದ್ರೆ ನಾಕ್ ಮಾಡಿ ಹೋಗ್ಬೇಕು ನಾವು. ನನ್ನ ಮಕ್ಳು ಹೇಳ್ತಾರೆ, ಏನಪ್ಪ ನಿಮ್ಮ ಚೂರು ಕಾಮನ್ ಸೆನ್ಸ್ ಇಲ್ವಾ? ಅವ್ನು ನಾಕ್ ಮಾಡಿ ಬರಕ್ ಗೊತ್ತಾಗಲ್ವಾ? ನೋಡಿ, ಸುಮಂತ್ರನು ಅಂಥ ವೃದ್ಧ, ಅವನು ದಶರಥನ ಫ್ರೆಂಡ್. ಅವನು ದಶರಥನಿಗೆ ಎಷ್ಟು ವರ್ಷನೋ ಸುಮಂತ್ರನಿಗೂ ಅಷ್ಟೇ ವರ್ಷ. ಇವನು 60,000 ವರ್ಷ ರಾಜ್ಯಭಾರ ಮಾಡಿದ್ದಾನೆ ಅಂದ್ರೆ ಅವನಿಗೂ ಅಷ್ಟೇ ವರ್ಷ ಅಂತ. ನೋಡಿ, ನಶೇಕುರ್ ಅಭಿಸಂರೋಧುಂ ರಾಜ್ಞ ಪ್ರಿಯ ಚಿಕೀರ್ಷವ ಸ ಸಮೀಪಸ್ಥೋ ರಾಜ್ಞಸ್ತಾಹ ಮಮಾವಸ್ಥಾಮ ಜಿಗ್ನವ. ಅವನಿಗೆ ಯಾರು ಕೂಡ ಅಡೆತಡೆ ಮಾಡ್ತಾ ಇರಲಿಲ್ಲ ಸುಮಂತ್ರನಿಗೆ. ಅವನು ಬರ್ತಾನೆ, ಅವನು ಬಂದು ದಶರಥನನ್ನ ನೋಡ್ಬೇಕು ಅಂತ ಬರ್ತಾನೆ. ದಶರಥ ಬೋರ್ಡು ಬಿದ್ದಿರ್ತಾನೆ. ದಶರಥ ಬೋರ್ಡು ಯಾವ ಸ್ಥಿತಿಯಲ್ಲಿ ಕೈಕೇಯಿ ಮಲಗಿದ್ಲೋ ಆ ಸ್ಥಿತಿಯಲ್ಲಿ ಈಗ ದಶರಥ ಮೂರ್ಛೆ ಬಿದ್ದಿದ್ದಾನೆ.
ದಶರಥನನ್ನು ನೋಡ್ತಾನೆ. ಅವನ ಒಂದು ಏನೂ ಕೂಡ ಮಾತಾಡದೆ ಇರೋದನ್ನ ನೋಡ್ಬಿಟ್ಟು ಕೈಕೇಯಿ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂದ್ರೆ, ಅಪ್ಪ, ರಾಮಚಂದ್ರನನ್ನ ಅಪ್ಪ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ. ರಾಮಚಂದ್ರನನ್ನ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ. ಆದ್ರಿಂದ ರಾಮಚಂದ್ರನನ್ನ ಕರೆದುಕೊಂಡು ಬಾ, ಶ್ರೀರಾಮಚಂದ್ರನನ್ನ ದಶರಥನ ಬಳಿಗೆ ಕರೆದುಕೊಂಡು ಬಾ ಅಂತ ಹೇಳಿದಾಗ ರಾಮಚಂದ್ರ ಆಗಲೇ ಪಟ್ಟಾಭಿಷೇಕಕ್ಕೆ ಏನೇನು ಬೇಕೋ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾವು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿರಲ್ಲ, ಆದ್ರೆ ಇವನು ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಗೊತ್ತಾಗೋಗುತ್ತೆ. ಆಗ ಏನಾಗುತ್ತೆ, ಹಳೆ ಮುಖ್ಯಮಂತ್ರಿ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಗಳು ಬಿಟ್ಬಿಟ್ಟು ಇವನ ಹಿಂದೆ ಬಂದು ನಿಂತ್ಬಿಡ್ತಾರೆ. ನೀವು ನೋಡಿರ್ಬೋದು, ಆ ಒಂದು ಬಾಂಬ್ ನಿಷ್ಕ್ರಿಯ ದಳಗಳು, ಒಂದು 28 ಕಾರ್ಗಳು, ಇವನಿನ್ನು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿಲ್ಲ, ಆದ್ರೆ ಇವನಿಗೆ ಆಲ್ರೆಡಿ ಸೆಕ್ಯೂರಿಟಿ ಎಲ್ಲ ಶುರುವಾಗ್ಬಿಟ್ಟಿರುತ್ತೆ. ಅವನು ಕ್ಯಾನ್ವೆ ಅಂತಾರ, ಏನೋ ಅಂತಾರಲ್ಲ ಒಂದು, ಆ ಪ್ರಧಾನಮಂತ್ರಿ ಅವರ ಒಂದು ಸಮೂಹ ಹೋಗುತ್ತಲ್ಲ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲ ಅವರು ಆಂಬುಲೆನ್ಸು ಇತ್ಯಾದಿಗಳೆಲ್ಲ ಹೋಗ್ತಾರ, ಏನೋ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲ, ಮಗು ಕಾನ್ವಾಯರ ಇರ್ಬೋದು. ಇನ್ನು ಆಗಿಲ್ಲ ನೋಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಗ್ಲೇ ರಾಮಚಂದ್ರನ್ ಹಿಂದೆ ಅವೆಲ್ಲ ಬಂದ್ಬಿಟ್ಟಿರುತ್ತೆ. ಇನ್ನು ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿರ್ತಾನೆ. ಆಗಿನ ಕಾಲದಿಂದಲೇ ಅಂತ ಹೇಳ್ತಾ ಇರೋದು ನಿಮಗೆ. ಆಗ್ಲೇ ರಾಮಚಂದ್ರನಿಗೆ ಶ್ವೇತ ಛತ್ರ, 4 ಕಡೆಗೆ ರಕ್ಷಣಾ ಬಂಧಗಳು, ಆಮೇಲೆ ಮುಂದೆ ಒಂದಿ ಸೂತ, ಒಂದಿ ಮಾಗಧರುಗಳು, ದಾರಿ ಬಿಡಿ ಅಂತ ಹೇಳಕ್ ಒಂದಷ್ಟು ಜನ. ನಾವ್ ಯಾವಾಗ ದೊಡ್ಡವರಾಗ್ತೇವೆ ಹೇಳಿ? ನಮ್ಮ ಮುಂದೆ ಹಿಂದೆ ಒಂದು 4 ಜನ ಇದ್ದು ಬಂದ್ರು ಹೆಚ್ಚು ಸರಿ ಆಗ ನಾವು ದೊಡ್ಡವರಾಗ್ತೇವೆ ಅಂತ. ಗುಣದಿಂದಲ್ಲ, ನಮ್ಮ ಅಕ್ಕಪಕ್ಕದವರಿಂದ ನಾವು ದೊಡ್ಡವರಾಗ್ತೇವೆ, ನಮ್ಮ ಅಕ್ಕಪಕ್ಕದವರಿಂದ ನಾವು ದೊಡ್ಡವರಾಗ್ತೇವೆ. ರಾಮಚಂದ್ರನು ಗುಣದಲ್ಲೂ ಆಢ್ಯ, ಆದ್ರೆ ಅವನಿಗೆ ಆಲ್ರೆಡಿ ಅವೆಲ್ಲ ಬಂದ್ಬಿಟ್ಟಿತ್ತು. ಬೀಸಳಿಗೆ ಹಾಕೋರು, ಶ್ವೇತ ಛತ್ರಿ ಹಿಡಿಯೋರು, ಆಮೇಲೆ ಒಂದಿ ಮಾಗಧರು, ಅವರೆಲ್ಲರೂ ಸೇರ್ಕೊಂಡು ರಾಮಚಂದ್ರನನ್ನ ದಶರಥನು ಇರುವ ಜಾಗಕ್ಕೆ, ಕೈಕೇಯಿಯ ಅಂತಃಪುರಕ್ಕೆ ಕರೆದುಕೊಂಡು ಬಂದ್ರು. ಕರೆದುಕೊಂಡು ಬಂದಾಗ ರಾಮನಿಗೂ ದಶರಥನಿಗೂ ಕೈಕೇಯಿಗೂ ಏನ್ ಸಂವಾದ ಆಯ್ತು. ನಂತರ ಅಲ್ಲಿಂದ ರಾಮಚಂದ್ರ ಕೌಸಲ್ಯ ಅಂತಃಪುರಕ್ಕೆ ಹೋಗ್ತಾನೆ. ಸೀತಾ ಮಾತೆ ಜೊತೆಗೆ ಹೊರಟು ನಂತರ ಅರಣ್ಯಕ್ಕೆ ಹೋಗ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾನೆ. ಅದೆಲ್ಲವನ್ನು ಕೂಡ ನಾಳೆಯ ದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮುಹೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯ ನಂದಿತಾ ಅಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ ದಂಡಕಾರಣ್ಯವಾಸಾಯ ಖಂಡಿತಾ ಅಮರ ಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಳಂ ಹನುಮತ್ ಸೇವಿತ ಹನುಮತ್ ಸಮಸೇವಿತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರವಚನಾಯಾಸ್ತು ಮಹಾಧೀರಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಎಲ್ಲ ಸರಿ ಮಾಡಿಕೊಟ್ಟಿದ್ರಲ್ವಾ ನೀವು ಬರೋ ಅಷ್ಟೊಂದಿಗೆ? ಎಲ್ಲರೂ ಶ್ರೀಮದ್ ರಾಮಾಯಣ